27ಕ್ಕೆ ಏನು ಸಿನಿಮಾ ರಿಲೀಸ್ ಆಗ್ತಿದೆ, ಕರ್ನಾಟಕದಾದ್ಯಂತ ಹೆಚ್ಚು ಒಂದು 200 ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಪ್ರತಿಯೊಂದು ಕಡೆ ನಗುವಿನ ಹೊನಲು ಹರಡುತ್ತೆ. 27ರಿಂದ ದೊಡ್ಡ ಮಟ್ಟದ ಯಶಸ್ಸು ಈ ಸಿನಿಮಾಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ಮಾಧ್ಯಮ ಮಿತ್ರರು ಹಾಗೂ ಅಭಿಮಾನಿ ವರ್ಗದವರು ಪ್ರತಿಯೊಬ್ಬರೂ ಕೂಡ ಒಂದಷ್ಟು ಬಿಗಿನಿಂಗಿಂದಲೂ ಸಪೋರ್ಟ್ ಮಾಡಿದ್ದೀರಿ. ಈ ಸೂಪರ್ ಹಿಟ್ ಸಿನಿಮಾಗೆ 27ನೇ ತಾರೀಕು ಏನು ಕರ್ನಾಟಕದಾದ್ಯಂತ 200 ಚಿತ್ರಮಂದಿರಗಳಿಗೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಸದಾ ಹಾಗೆ ಇರಲಿ. ಜೊತೆಗೆ ಏನಂತಂದರೆ ಸಾಕಷ್ಟು ಈ ಜರ್ನಿನಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀವಿ, ಅದು ನಮ್ಮ ಕರ್ತವ್ಯ. ಆದರೆ ಅದನ್ನು ಮೀರಿ ಎಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ ಅಂತೀವಲ್ಲ, ಅದೇ ರೀತಿ ಸಿನಿಮಾದ ಜರ್ನಿಯಲ್ಲಿ ಡೇ 1ಇಂದ ಹಿಡಿದು ಅಂದರೆ ಕಥೆ ಬರೆಯೋಕ್ಕೆ ಕೂತ್ಕೊಂಡಾಗಿಂದ ಹಿಡಿದು ಅದನ್ನು ಸಿನಿಮಾ ಟೈಟ್ಲು ಮತ್ತು ಶೂಟಿಂಗು ಪ್ರೋಸೆಸ್ಸು ಪ್ರತಿ ಹಂತದಲ್ಲೂ ಕೂಡ ಹೂವು ಎತ್ತಾಗೆ ಕಂಪ್ಲೀಟ್ ಈಸಿಯಾಗಿ ನನಗೆ ಎಲ್ಲೂ ಲಭಿಸ್ತಾ ಹೋಯಿತು. ನಮ್ಮ ನಿರ್ಮಾಪಕರು ನನ್ನ ಸಿನಿಮಾ ಪರದೆ ಮೇಲೆ ನನಗೆ ಏನು ಕಾಣಬೇಕೋ ಅದು ಎಲ್ಲದಕ್ಕೂ ಕೂಡ ಎಳ್ಳಷ್ಟು ಕೂಡ ಎಲ್ಲೂ ಕೊರತೆ ಇರದ ಹಾಗೆ ಅದ್ಭುತವಾದಂಥ ಸಪೋರ್ಟ್ ಮಾಡಿ, ಇಲ್ಲ ಸರ್ ಚೆನ್ನಾಗಿ ಬರಲಿ, ನೀವು ಮಾಡಿ, ನೀವೇನು ಅಂದ್ಕೊಂಡಿದ್ದೀರಾ ಆ ಕಲ್ಪನೆಯಲ್ಲಿ ಏನು ಬಂದಿದೆ ಅದನ್ನು ನೀವು ಮಾಡಿ ಬಿಡಬೇಡಿ ಅಂತೇಳಿ. ಯಾಕಂದರೆ ಇಡೀ ಸಿನಿಮಾ ಜರ್ನಿ ಕತೆ ಮತ್ತು ಒಂದು ದಿನದಲ್ಲಿ ನಡೆಯುವಂಥ ಒಂದು ಕತೆ. ಈ ಜರ್ನಿ ಕರ್ನಾಟಕದ ಬೆಳಗಾಮಿಂದ ಹಿಡಿದು ಬೆಂಗಳೂರವರೆಗೂ ಶುರು ಆಗುತ್ತೆ. ಈ ಜರ್ನಿನಲ್ಲೇ ಸಾಕಷ್ಟು ಪ್ರಾಂತ್ಯಗಳನ್ನ ದಾಟ್ತಾ ಹೋಗುವಂಥ ಒಂದು ಕತೆ. ಇದನ್ನು ಶೂಟ್ ಮಾಡಬೇಕು ಅಂದರೆ ತುಂಬ ಚಾಲೆಂಜಿಂಗ್ ಇದು. ಯಾಕಂದರೆ ಪ್ರತಿ ಹಂತದಲ್ಲೂ ಕೂಡ ವಾತಾವರಣ ನಮಗೆ ಅನುಕೂಲವಾಗಿರಬೇಕು. ಅಲ್ಲಿ ಪರ್ಮಿಷನ್ಸು ಕೆಲವು ಸಮಸ್ಯೆ ಆಗ್ಬೋದು, ಈ ಥರದ್ದೆಲ್ಲ ಸಾಕಷ್ಟು ಸಮಸ್ಯೆಗಳು. ಅದೆಲ್ಲೂ ಕೂಡ ನನಗೆ ಸಲೀಸಾಗ್ತಾ ಹೋಯ್ತು ಪ್ರತಿಯೊಂದು ಹಂತದಲ್ಲೂ. ಸೊ ಎಲ್ಲೂ ಕೂಡ ನನಗೆ ಇಕ್ಕಟ್ಟು ಅಥವಾ ಏನೋ ಒಂದು ಅಯ್ಯೋ ಇದು ಯಾಕಪ್ಪ ಇದು ಅನ್ನೋ ಒಂದು ಫೀಲ್ ಕೊಡಲಿಲ್ಲ ನನಗೆ. ಸೊ ಪ್ರತಿ ಹಂತದಲ್ಲೂ ನಾನು ತುಂಬ ಖುಷಿಯಿಂದ, ತುಂಬ ಅಂದ್ಕೊಂಡ ಹಾಗೆ ಅದ್ಭುತವಾದಂಥ ಲೊಕೇಶನ್ಗಳು ನನಗೆ ಸಿಕ್ತು. ನನ್ನ ಕ್ಯಾಮ್ರಾಮನ್ ನಾಗಾರ್ಜುನ್ ಅವರು ಅದನ್ನು ಅದ್ಭುತವಾಗಿ ಚಿತ್ರೀಕರಿಸ್ಕೊಟ್ರು. ಹಾಗೆ ನನ್ನ ಎಡಿಟರ್ ಶ್ರೀಕಾಂತ್ ಅವರು ಬಂದಿಲ್ಲ ಅನಿಸುತ್ತೆ ನನಗೆ ಈಗ ಈ ಕಾರ್ಯಕ್ರಮಕ್ಕೆ, ಮೇ ಬಿ ಬ್ಯುಸಿ ಆಗಿರ್ಬೋದು. ಅವರು ಕೂಡ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಹಾಗೆ ನನ್ನ ಕಾರ್ಯಕಾರಿ ನಿರ್ಮಾಪಕರು ಹನುಮಂತ್ ಅವರು, ಜೊತೆಗೆ ಮುಕುಂದ್ ಅವರು, ನನ್ನ ಕಾಸ್ಟ್ಯೂಮ್ ಡಿಸೈನರು ಜಗದೀಶ್ ಅವರು, ಆರ್ಟ್ ಡೈರೆಕ್ಟ್ರು ಸತೀಶ್ ಅವರು, ಹೀಗೆ ಎಲ್ಲರೂ ಸೇರಿ ಒಂದು ಕುಟುಂಬದ ಹಾಗೆ ಈ ಒಂದು ಸೂಪರ್ ಹಿಟ್ ಅನ್ನೋ ಒಂದು ರಥನ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. 27ಕ್ಕೆ ನಿಮ್ಮ ಮುಂದೆ ಬಿಡ್ತೀವಿ. ನೀವು ಅಲ್ಲಿಂದ ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತೀರಿ ಅನ್ನೋದು ಒಂದು 100 ಡೇಸ್ವರೆಗೂ ಹೋಗಿ ನಿಜವಾದ ಸೂಪರ್ ಹಿಟ್ ಸಿನಿಮಾ ಆಗ್ಬಿಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಈ ಮೂಲಕ. ಯಾಕೆಂದರೆ ನಿರ್ಮಾಪಕರ ಮೊದಲ ಹೆಜ್ಜೆ ಸಾಕಷ್ಟು ಅವರು ಭವಿಷ್ಯದ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ನನಗೆ ಮುಖ್ಯವಾಗಿ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಬ್ಯಾನರ್ ಆಲದ ಮರವಾಗಿ ಬೆಳಿಬೇಕು. ಆ ಆಲದ ಮರದ ನೆರಳಲ್ಲಿ 10 ನಿರ್ದೇಶಕರು, 10 ಕಥೆಗಾರರು, 10 ನಾಯಕರು ಬರಬೇಕು ಅನ್ನೋದು ತುಂಬ ಹಂಬಲ, ಆಸೆ. ಈ ಆಸೆನ ಅಭಿಮಾನಿಗಳು ಈಡೇರಿಸ್ತೀರಿ ಅನ್ನೋ ಒಂದು ನಂಬಿಕೆ ನನಗಿದೆ. ಇಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲ ನಾನೊಬ್ಬನೇ ಹೇಳೋಕ್ಕಾದ್ರೆ ಮಿಕ್ದವ್ರು ಇದ್ದಾರೆ, ಎಲ್ಲರೂ ಹೇಳ್ತಾ ಹೋಗ್ತಾರೆ. ನನಗೆ ಸಿನಿಮಾ ಸಿಕ್ಕಿದ್ದು ತುಂಬ ಖುಷಿ ವಿಚಾರ, ಇಂಥ ನಿರ್ಮಾಪಕರು ಸಿಕ್ಕಿದ್ದು ಖುಷಿ ವಿಚಾರ, ಇಂಥ ನಾಯಕರು, ಇಂಥ ಕಲಾವಿದರು ಸಿಕ್ಕಿದ್ದು ಖುಷಿ ವಿಚಾರ, ಇಂಥ ಸಮಾರಂಭಕ್ಕೆ ನೀವು ಬಂದಿದ್ದು ನನಗೆ ತುಂಬ ಖುಷಿ ವಿಚಾರ. ಇಷ್ಟೆಲ್ಲ ಯೂಟ್ಯೂಬರ್ಸು, ಇಷ್ಟೆಲ್ಲ ಮಾಧ್ಯಮ ಮಿತ್ರರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಖುಷಿ ವಿಚಾರ. ಅಲ್ಲಿ ಕಥೆಯಲ್ಲಿ ಬರೋಂಥ ಪಾತ್ರಗಳು ಭಾಷೆ ಬದಲಾಗಲ್ಲ. ಆ ಪಾತ್ರಗಳನ್ನ ಬಿಟ್ಟು ಬೇರೆ ಯಾವ ಪಾತ್ರಗಳು ಕಥೆ ಒಳಗೆ ಬರಲ್ಲ. ಹಾಗಾಗಿ ಮೇಯ್ನ್ ನಮ್ಮ ಭಾಷೆ ಏನಿದೆ ಆ ಭಾಷೆ ಎಲ್ಲೂ ಕೂಡ ಬೇರೆ ಬೇರೆ ಪ್ರಾಂತ್ಯಗಳಿಗೆ ತಕ್ಕ ಹಾಗೆ, ಮಂಗಳೂರಿಗೆ ತಕ್ಕ ಹಾಗೆ, ಕರಾವಳಿಗೆ ತಕ್ಕ ಹಾಗೆ, ಕೊಡಗು ತಕ್ಕ ಹಾಗೆ ಬದಲಾಗಲ್ಲ. ಒಂದೇ ಭಾಷೆನೇ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. 6 ತಿಂಗಳ ಹಿಂದೆ ಶೂಟ್ ಆಯಿತು ಸರ್. ಕಂಪ್ಲೀಟ್ ಶೂಟ್ ಮುಗಿದು ಡಬ್ಬಿಂಗ್ ಎಲ್ಲ ಮುಗಿಸಿ ನಮ್ಮ ಗಿಲ್ಲಿಯವರು ಬಿಗ್ ಬಾಸ್ಗೆ ಹೋದರು. ಬಿಗ್ ಬಾಸ್ಗೆ ಹೋಗಿದ್ದು ಅವರು 3 ತಿಂಗಳು ಏನು ಒಳಗಿದ್ದರು, ಅಷ್ಟರೊಳಗೆ ನಾವು ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡಿದ್ವಿ. ಡಿಸೆಂಬರ್ 1 ಲಾಂಚ್ ಮಾಡಿದ್ವಿ. ಮೇ ಬಿ ಡಿಸೆಂಬರ್ 18 ಅವ್ರು ಬಂದಿದ್ದು ಹೊರಗಡೆ. ಇಲ್ಲ ಅದೇನಾಗಿದೆ, ಈಗ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವಾರ 5-6 ಸಿನಿಮಾಗಳು ಇದ್ದೇ ಇರುತ್ತೆ. ಈ ವಾರ ಯಾರೂ ಇಲ್ಲ ಅವರು, ನಾನು ಆಮೇಲೆ ಬರ್ತೀನಿ ಅನ್ನೋದಕ್ಕೆ ನನಗೆ ಯಾವುದು ಆ ಬಿಡುವು ಸಿಗಲ್ಲ. ನನಗೆ ನನ್ನ ಕಥೆ ಮೇಲೆ, ನನ್ನ ಬಳಗದ ಮೇಲೆ, ನನ್ನ ಟೀಮ್ ಮೇಲೆ, ನನ್ನ ನಿರ್ಮಾಪಕರ ಮೇಲೆ, ನಾನು ಮಾಡಿರುವಂಥ ಈ ಸೂಪರ್ ಹಿಟ್ ಸಿನಿಮಾದ ಮೇಲೆ ನನಗೆ ಬಹಳವಾದ ನಂಬಿಕೆ ಇದೆ.
ಜನ ಇದನ್ನ ಕೈ ಹಿಡದೇ ಹಿಡಿತಾರೆ ಅನ್ನೋ ಒಂದು ತುಂಬಾ ಅಚಲವಾದ ನಂಬಿಕೆ ಇದೆ. ಏನಕ್ಕೆ ಅಂತಂದ್ರೆ ಕಂಪ್ಲೀಟ್ ಔಟ್ ಅಂಡ್ ಔಟ್ ಕಾಮಿಡಿ ಎಂಟರ್ಟೈನ್ಮೆಂಟ್. ಇತ್ತೀಚಿನ ಬಂದಿರುವಂತ ಸಿನಿಮಾಗಳಲ್ಲಿ ಹೋಲಿಸಿದ್ರೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂತ ಸಿನಿಮಾಗಳ ಅಂಕೆ ತುಂಬಾ ಕಮ್ಮಿ. ಸೂ ಫ್ರಮ್ ಸೋ ಬಂತು, ಜನ ಹೊತ್ತು ಮೆರೆಸಿದ್ರು. ಅದೇ ರೀತಿ ಸೂಪರ್ ಹಿಟ್ ಬರುತ್ತೆ, ಅದನ್ನು ಸೂಪರ್ ಹಿಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇದ್ರ ಮಧ್ಯೆ ಇನ್ಯಾವುದು ಕಾಮಿಡಿ ಜಾನರ್ ಅನ್ನೋ ಸಿನಿಮಾ ಬಂದಿಲ್ಲ ಇದುವರೆಗೂ. ಬರೋಂಥ ಸಿನಿಮಾಗಳೆಲ್ಲವೂ ಕೂಡ ಅಲ್ಲಲ್ಲ ಈಗ ಏನ್ ಹೇಳ್ತಿರೋದು, ಅಮೃತಾಂಜನ್ ಈಗ ಬಂತು, ಅಮೃತಾಂಜನ್ ಈಗ ಬಂತು 2 ವಾರದಿಂದ 1 ವಾರದಿಂದ. ಈ ಕಾಲಘಟ್ಟದಲ್ಲಿ ನಾನು ಹೇಳಿದ್ದಿರೋದು ಜರ್ನಿನಲ್ಲಿ ಅಮೃತಾಂಜನ್ ತುಂಬಾ ದೊಡ್ಡ ಮಟ್ಟದ ಯಶಸ್ಸು ಕಾಣ್ತು. ಯಾಕೆಂದ್ರೆ ಯೂಟ್ಯೂಬರ್ಸ್ ಒಂದು ಶಾರ್ಟ್ ಮೂವಿ ಮಾಡಿ ಅದರಲ್ಲಿ ಗೆದ್ದು ಅದನ್ನ ಸಿನಿಮಾ ಮಾಡ್ತಿದಾರಲ್ಲ, ಅದೇ ದೊಡ್ಡ ಮಟ್ಟದ ಯಶಸ್ಸು. ಸಿನಿಮಾದಲ್ಲೂ ಯಶಸ್ಸಾಗಿ 2ನೇ ವಾರ ರನ್ನಿಂಗ್ ಸಕ್ಸಸ್ಫುಲ್ ಆಗ್ತಿದೆ ಅಂತಂದ್ರೆ ಅದು ತುಂಬಾ ದೊಡ್ಡ ಮಟ್ಟದ ಆಸ್ಕರ್ ಲೆವೆಲ್, ಅದು 100%. ಅದು ಇನ್ನೂ 4-5 ವಾರ ಓಡ್ಲಿ, ನಮ್ಮ ಸಿನಿಮಾ ಜೊತೆಗೆ ಅದನ್ನು 15 ಡೇಸ್ ಆಗ್ಲಿ ಅಂತ ನನ್ನ ಆಸೆ. ಸೂಪರ್ ಹಿಟ್ ಯಾವಾಗಲೂ ಎಲ್ಲ ಸಿನಿಮಾಗಳು ಆಗ್ಲಿ ಅನ್ನೋದು ಒಬ್ಬ ನಿರ್ದೇಶಕರ ಕನಸು. ಆದ್ರೆ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗೋದ ಯಾವಾಗ? ಜನ ಚಪ್ಪಾಳೆ ತಟ್ಟಿ ಸಿಳ್ಳೆ ಹೊಡೆದಾಗ, ಜನ ಅದನ್ನ ಸೂಪರ್ ಹಿಟ್ ಮಾಡಿದಾಗ. ನಾವು ಫಸ್ಟೇ ಏನಕ್ಕೆ ಇಟ್ಕೊಂಡಿದೀವಿ ಅಂತಂದ್ರೆ ಒಂದು ಪಾಸಿಟಿವ್ ಎನರ್ಜಿ. ನಾನು ಆಗ್ಲೇ ಹೇಳಿದಾಗೆ ಕತೆಗೂ ಕೂಡ ಅದು ನನಗೆ ಬೇಕಾಗಿತ್ತು, ಅದಾಗದೇ ಒಲಿತು. ಜೊತೆಗೆ ಅದು ಬಂದ ಮೇಲೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಮ್ಮ ಮುಂದೆ ನಿಲ್ಸಿದೆ ಸರ್. ಇಲ್ಲಿ ಏನಾಗಿದೆ, ನಾವು ಯಾವ ಭಕ್ತ ವೃಂದಕ್ಕೂ ಕೂಡ ನೋವಾಗದೇ ಇರೋ ಹಾಗೆ ಆ ಪಾತ್ರನ ಡಿಸೈನ್ ಮಾಡಿದ್ದೀವಿ. ಆಮೇಲೆ ಎಷ್ಟೋ ಸ್ವಾಮೀಜಿಗಳು ತುಂಬಾ ಅಧರ್ಮದ ಹಾದಿಯಲ್ಲಿ ಹಿಡಿದು ಜೈಲಲ್ಲಿದ್ದಾರೆ. ಸೊ ಆ ವರ್ಗ ತಗೊಂಡ್ರೆ ಎಷ್ಟೋ ಜನರಿಗೆ ಹರ್ಟ್ ಆಗಿರುತ್ತೆ ಅಲ್ವಾ? ಆ ಥರದ್ದು ಅಲ್ಲ ಇದು. ಈ ಪಾತ್ರ ಕಂಪ್ಲೀಟ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಪಾತ್ರ. ಸೊ ನಿಮಗೆ ಯಾವುದೇ ನೆಗೆಟಿವಿಟಿ ಕಾಣ್ತಿಲ್ಲ ಪಾತ್ರದಲ್ಲಿ. ಸಿನಿಮಾ ನೋಡಿದ್ಮೇಲೂ ಕೂಡ ನೆಗೆಟಿವಿಟಿ ಇರಲ್ಲ. ಅದು ತುಂಬ ಪಾಸಿಟಿವ್ ಆಗಿ 4 ಜನರಿಗೆ ಮಾದರಿಯಾಗಿ ಈ ಥರ ಮಾಡಬಾರ್ದು ಅನ್ನೋ ಒಂದು ಸಾರಾಂಶನ ಹೇಳುವಂಥ ಒಂದು ಗಟ್ಟಿ ಪಾತ್ರ ಅವರು ಮಾಡೋಂಥ ಪಾತ್ರ. ಅವರ ಅನುಭವಿ ನಿರ್ದೇಶಕರು, ಅನುಭವಿ ನಟರು ಕೂಡ. ಸೊ ಅವರು ಕತೆ ಕೇಳ್ತಿದ್ದ ಹಾಗೆ ಅವರ ಪಾತ್ರನ ಅನಲೈಸ್ ಮಾಡ್ಬಿಡ್ತಾರೆ, ಸ್ಕ್ಯಾನ್ ಮಾಡ್ಬಿಡ್ತಾರೆ. ನನ್ನ ಪಾತ್ರ ಏನು, ನೆಗೆಟಿವಾ ಪಾಸಿಟಿವಾ, ಸಮಾಜಕ್ಕೆ ನಾನು ಏನು ಮೆಸೇಜ್ ಕೊಡ್ತಾ ಇದ್ದೀನಿ ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಹಾಗೆ ಅವರು ಆ ಪಾತ್ರನ ಒಪ್ಕೊಂಡಿದ್ದೆ ನನ್ನ ಅದೃಷ್ಟ. ಯಾಕಂದ್ರೆ ಅಷ್ಟು ಎಂಟರ್ಟೈನ್ ಆಗಿರುವಂತ ಪಾತ್ರ ಸಾಧು ಸರ್ ಮಾಡಿದ್ರೇನೆ ಅದು ಸೂಟ್ ಆಗುತ್ತೆ ಅಂತ ನಾನು ಬರಿಬೇಕಾದ್ರೇನೆ ಏನು ಕನಸು ಕಟ್ಕೊಂಡಿದ್ನ, ಆ ಕನಸು ಈಡೇರಿದಂತ ಕ್ಷಣ ಅವರು ಪಾತ್ರ ಮಾಡಿ ಒಪ್ಕೊಂಡ್ಬಿಟ್ಟು ನಾನು ಮಾಡ್ತೀನಿ ಕಣ ಹೋಗೋ ಅಂತ ಅಂದ್ಬಿಟ್ಟು ಬೆಂತ ತಟ್ಟಿದ್ರಲ್ಲ, ಅದು ನನಗೆ ಖುಷಿ ವಿಚಾರ. ಅದು ನನ್ನ ಜೀವನದ ಅದ್ಭುತವಾದಂಥ ಕ್ಷಣ ಅಂತ ಹೇಳ್ಕೊತೀನಿ. ಯಾಕಂದ್ರೆ ಅವರು ಒಟ್ಟಿಗೆ ಕೆಲಸ ಮಾಡಿದಂಥ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಷ್ಟು ನಮ್ಮನ್ನ ಬೆಂಬಲಿಸಿದ್ದಾರೆ, ಬೆಂತಟ್ಟಿದ್ದಾರೆ, ಬೆಳೆಸಿದ್ದಾರೆ. ಅಣ್ಣ ಅವರು ಡಾನ್ ತರ ಇದ್ದಾರೆ. ಅವರು ಡಾನ್ ಅಲ್ವಾ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಪಾಸಿಟಿವ್ ಅಂತ ಹೇಳಿದಾಗ ನೀವು ವ್ಯವಹಾರದ ವಿಚಾರ ಕೇಳಿದ್ರಿ, ಅದರಲ್ಲಿ ಈ ಅಂಶ ಕೂಡ ಬರುತ್ತೆ. ಸೊ ನಾವು ಬಿಗಿನಿಂಗ್ ಇಂದ ಏನು ನಾವು ಪಾಸಿಟಿವ್ ಆಗೇ ಬಂದ್ವಿ. ಸಿನಿಮಾ ಎಲ್ಲ ಮಾಡಿ ಮುಗಿದು ನಾವು ಡಿಸೆಂಬರ್ 1 ಲಾಂಚ್ ಆದ್ಮೇಲೆ ಇಂದ ಇನ್ನೂ ನಮ್ಮ ಸಿನಿಮಾದ ಬಿಸ್ನೆಸ್ ವಿಚಾರವಾಗಿ ಇನ್ನೂ ಪಾಸಿಟಿವ್ ಬೆಳವಣಿಗೆಗಳು ತುಂಬಾ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ, ನಮ್ಮ ನಾಯಕ ನಟರು ಗಿಲ್ಲಿ ನಟ ಅವರು ಬಿಗ್ ಬಾಸ್ ಅಲ್ಲಿ ವಿನ್ ಆದ್ರಲ್ಲ, ಅದಾದ್ಮೇಲೆ ನಮ್ಮ ಸಿನಿಮಾದ ಹೈಪ್ ಇನ್ನೂ ಜಾಸ್ತಿ ಆಯ್ತು. ಇರೋ ಫ್ಯಾಕ್ಟ್ ಅದು. ಸೊ ಸೂಪರ್ ಹಿಟ್ ಅನ್ನೋದು ಎಲೆಮರೆಕಾಯಿ ಆಗಿತ್ತು ನಾನು ಅನೌನ್ಸ್ ಮಾಡೋವರೆಗೂ. ಅನೌನ್ಸ್ ಮಾಡಿದ್ಮೇಲೆ ಮುಂದೆ ಕಾಣ್ತು. ಗಿಲ್ಲಿಯವರು ಯಾವಾಗ ವಿನ್ ಆದ್ರೋ ವೆರಿ ಇಮಿಡಿಯೇಟ್ ಅದು ಇಡೀ ಕರ್ನಾಟಕದಾದ್ಯಂತ ವೈರಲ್ ಆಯ್ತು. ಅದರ ಪ್ರಭಾವ ನಮ್ಮ ಸಿನಿಮಾದ ಬಿಸ್ನೆಸ್ ಮೇಲೂ ಕೂಡ ಬೀಳ್ತಿದೆ. ಅದರ ಪ್ರಭಾವ ನಾನು ಸಿನಿಮಾ ರಿಲೀಸ್ ದಿನ ಅದನ್ನ ಅನೌನ್ಸ್ ಮಾಡ್ತೀನಿ ಏನಾಗಿದೆ ವ್ಯವಹಾರದ್ದು ಅಂತ. ಸಿನಿಮಾ ಮಾಡಬೇಕು ಅನ್ನೋ ಕನಸಿಟ್ಕೊಂಡು ಅವರ ಮದುವೆ ಖರ್ಚನ್ನ ಕಮ್ಮಿ ಮಾಡಿ ಆ ಖರ್ಚಲ್ಲಿರುವಂಥ ದುಡ್ಡನ್ನ ಸಿನಿಮಾ ಮಾಡಲೇಬೇಕು ಅಂತ 5-6 ವರ್ಷದಿಂದ ಕೂಡಿಟ್ಕೊಂಡು ಮಾಡಿದಂಥ ಒಂದು ಕನಸಿದು. ಇಲ್ಲ ಆಲ್ರೆಡಿ ಮದುವೆ ಆಗಿದೆ. ಮದುವೆ ದೇವಸ್ಥಾನದಲ್ಲಾಗಿ ಅದನ್ನ ನಾವು ಖರ್ಚನ್ನ ಕಮ್ಮಿ ಮಾಡಿಕೊಂಡು ಸಿನಿಮಾಗೆ ಬಂಡವಾಳ ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಂದು ಪಾಸಿಟಿವ್ ವಿಚಾರ ಸರ್, ನೀವು ಪ್ರಶ್ನೆ ಕೇಳಿದ್ರಿ ವ್ಯವಹಾರ ದೃಷ್ಟಿನಲ್ಲೇ. ಈಗಷ್ಟೇ ಬಂದ ಮಾಹಿತಿ, ಸಿನಿಮಾದ OTT ಅಂತ ಏನಿದೆ ಅದರ ರೈಟ್ಸು ಭಾರಿ ಮೊತ್ತಕ್ಕೆ ಕ್ಯಾಚ್ ಆ್ಯಂಡ್ ವಾಚ್ ಅನ್ನೋ ಒಂದು ಒಂದು ಹೊಸ ಪ್ಲಾಟ್ಫಾರ್ಮು ಅದನ್ನು ಪರ್ಚೇಸ್ ಮಾಡ್ತಿದೆ. ಅದರ ಮಾತುಕತೆ ಒಂದು ಫೈನಲ್ ಹಂತದಲ್ಲಿತ್ತು. ಯಾಕೆಂದರೆ ನಾನು ನಿರ್ದೇಶಕನಾಗಿ
ಬೆಳಗಿನ ಜಾವದವರೆಗೂ ಫಸ್ಟ್ ಕಾಪಿ ಆ ಕೆಲಸದಲ್ಲೇ ಇದ್ದೆ. ವ್ಯವಹಾರ ಏನಿದ್ರು ನಿರ್ಮಾಪಕರು ನೋಡ್ಕೊಂತಾರೆ, ಸಹ ನಿರ್ಮಾಪಕರು ನೋಡ್ಕೊಂತಾರೆ, ಕಾರ್ಯಕಾರಿ ನಿರ್ಮಾಪಕರು ನೋಡ್ಕೊಂತಾರೆ. ಸೊ ಇವ್ರಿಗೆ ವಿಭಾಗಕ್ಕೆ ಬಿಟ್ಟಿರ್ತೀನಿ. ಫೈನಲ್ ಹಂತಕ್ಕೆ ಬಂದಾಗ ಅದು ಎಸ್ ಆರ್ ನೋ ಅನ್ನೋದನ್ನ ನಾನು ಜೊತೆಲಿ ನಿಂತು ಕಾಲ್ ತಗೊಂತೀನಿ. ಸೊ ಅದು ಒಂದು ಫೈನಲ್ ಆಗಿದೆ. ಕ್ಯಾಚ್ ಆ್ಯಂಡ್ ವಾಚ್ ಅನ್ನೋ ಒಂದು OTT ಕಂಪನಿ ಈ ಸಿನಿಮಾದ OTT ರೈಟ್ಸ್ನ ತಗೊಂಡಿದೆ. ಆ ಕಂಪ್ನಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದು ಹೊಸ ಕಂಪ್ನಿ ಆದ್ದರಿಂದ ಅದು ಕೂಡ ಸೂಪರ್ ಹಿಟ್ ಆಗಲಿ, ಅದು ಕೂಡ ಲಕ್ಷಾಂತರ ಫಾಲೋವರ್ಸ್ಗಳನ್ನ ಅದು ಪಡ್ಕೊಳ್ಳಿ, ಅದು ಕೂಡ ದೊಡ್ಡ ಮಟ್ಟಕ್ಕೆ ಕನ್ನಡದ ಚಿತ್ರರಂಗದಲ್ಲಿ ನೆಲೆಯೂರಿ ಇನ್ನೂ 500 ವರ್ಷ ಬದುಕಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲ ಪತ್ರಕರ್ತರಿಗೆ ಮತ್ತು TV ಮೀಡಿಯಾದವರಿಗೆ ನಮಸ್ಕಾರಗಳು. ಇಲ್ಲಿ ಸುಮಾರು ಜನ ಹೇಳ್ತಾ ಇದ್ರು ಸಿನಿಮಾ ಹಂಗೆ ಹಿಂಗೆ, ಎಲ್ಲವೂ ಸರಿನೇ. ನೀವು ಮಾಡಬೇಕಾಗಿರೋದು ಈ ವೇದಿಕೆ ಮೇಲೆ ನಿಂತ್ಕೊಂಡು ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಇಲ್ಲಿ ಹೇಳೋದಲ್ಲ. ಈ ಸಿನಿಮಾನ ಥಿಯೇಟ್ರಲ್ಲಿ ಹೆಂಗೆ ಓಡಿಸ್ಬೇಕು, ಜನ ಹೇಗೆ ಬರಬೇಕು ಅನ್ನೋ ಪ್ಲ್ಯಾನ್ನ ನೀವು ಮಾಡಬೇಕೀಗ. ಯಾವ ಥರ ಹೊರಗಡೆ ಪ್ರಚಾರ ಮಾಡ್ತೀರಾ ಅದ್ರ ಮೇಲೆ ಕನ್ನಡ ಸಿನಿಮಾದ ಒಂದು ಜೀವನ ನಿಂತಿದೆ ನೋಡಿ. ಎಲ್ಲ ಪತ್ರಕರ್ತರು ದೊಡ್ಡವ್ರು ಕೂತಿದ್ದಾರೆ. ಯಾಕೆಂದರೆ ಆ ಪರಿಸ್ಥಿತಿಗೆ ಬಂದು ನಿಂತಿದೆ ನಮ್ಮ ಕನ್ನಡ ಚಿತ್ರರಂಗ ಅಂತಲೇ ಹೇಳ್ಬೋದು, ಬೇರೆ ದಾರಿನೇ ಇಲ್ಲ. ಇಲ್ಲಿ ಮಾತಾಡ್ಬಿಟ್ಟು ಇಲ್ಲಿ ಹಂಗೆ ಬಂದಿದೆ ಹಿಂಗೆ ಬಂದಿದೆ ನಾನು ಈ ಪಾತ್ರ ಇದನ್ನು ಕರೆಕ್ಟು ನೀವು ಇಲ್ಲಿ ಹೇಳಿ. ನೀವು ಇದೇ ಕೆಲಸವನ್ನು ಹೊರಗಡೆ ಪಬ್ಲಿಸಿಟಿಗೆ ಜನರನ್ನ ಥಿಯೇಟ್ರಿಗೆ ಯಾವುದೇ ರೀತಿಯಲ್ಲಿ ಕರೆಸ್ಬೇಕು ಅನ್ನೋದಕ್ಕೆ ನೀವೆಲ್ಲ ಶ್ರಮಿಸಲೇಬೇಕಾಗತ್ತೆ. ಯಾಕೆಂದರೆ ಒಳ್ಳೆ ಸಿನಿಮಾಗಳು ಕೂಡ ನಮ್ಮ ಈ ಒಂದು ಪರಿಸ್ಥಿತಿಯಲ್ಲಿ, ಯಾಕೆಂದರೆ ಈ ಎಲ್ಲರೂ ರೀಲ್ಸಿಗೆ ಬಂದ್ಬಿಟ್ಟವ್ರೆ ಜನರ. ಈಗ ನಾನು ಗಿಲ್ಲಿಯವ್ರ ಬಗ್ಗೆನೇ ಹೇಳ್ತೀನಿ. 6 ತಿಂಗಳು 4 ತಿಂಗಳು ಗಿಲ್ಲಿ ಬಿಗ್ ಬಾಸ್ ಒಳಗೆ ಇದ್ದಾಗ ಅಲ್ಲಿಂದ ಹೊರಗೆ ಬಂದಮೇಲೆ ಈ ಪ್ರಪಂಚಕ್ಕೆ, ಹೊರಗಿನ ಪ್ರಪಂಚಕ್ಕೆ ಅಡ್ಜಸ್ಟ್ ಆಗೋದೇ ಕಷ್ಟ. ಅವ್ರ ಮೆಂಟಾಲಿಟಿ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಸೌಂಡ್ ಆಗ್ಬೋದು, ಜನ ಆಗ್ಬೋದು. ಯಾಕೆಂದರೆ ಒಳಗಡೆ ಒಂದು 9 ಜನ ಅಷ್ಟು ಇದ್ದು ನಾವು ನೋಡೋಕ್ಕೆ ಗಿಲ್ಲಿ ಏನಪ್ಪ ಎಲ್ಲ ಕಡೆ ಸೈಲೆಂಟಾಗಿ ಅವನೇ ಅಂತ ಅನ್ನಬಹುದು. ಆದರೆ ಅವರ ಮನಸ್ಥಿತಿನೇ ಹಂಗೆ ಆಗ್ಬಿಟ್ಟಿರುತ್ತೆ. ಅದು ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಏನು ಹೇಳ್ತಿದ್ದೀನಿ, ಎಲ್ಲರೂ ಈ ಮೊಬೈಲ್ಗೆ ಅಡ್ಜಸ್ಟ್ ಆಗ್ಬಿಟ್ಟವ್ರೆ. ಆ ರೀಲ್ಸ್ಗೆ ಅಲ್ಲಿ ನೋಡೋದು, ಮತ್ತೆ ಎಲ್ಲಿ ಆಫ್ ಮಾಡೋದು, ಎಲ್ಲರ ಜೀವನ ಟೋಟ್ಲಾಗಿ ಮೊಬೈಲ್ ಮೇಲಿದೆ, ಬೇರೆ ಏನರ ಮೇಲೂ ಇಲ್ಲ. ಅದರಿಂದಾಗಿ ಥಿಯೇಟ್ರುಗಳಿಗೆ ಕರೆಕ್ಟಾಗಿ ಜನ ಕೂತ್ಕೊಳ್ಳೋ ಪೇಷನ್ಸು ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಸರ್ ಹೌದಲ್ವ ಸರ್? ಬರೀ ರೀಲ್ಸು. ಈಗ ಏನಾಗಿದೆ ನೋಡಿ, ಕಲಾವಿದನೇ ಇಲ್ಲ. ಮುಂಚೆ ಸಿನಿಮಾ ಆಗಲಿ, ನಾಟಕ ರಂಗಗಳಾಗಲಿ, ಪ್ರತಿಯೊಂದಾಗಲಿ ಕಲೆಗಾರ ಅಂತ ಒಬ್ಬರ್ತಿದ್ದ. ಡ್ಯಾನ್ಸ್ ಆಗ್ಬೋದು, ಅದು ಯಾವುದೋ ಡೊಳ್ಳು ಕುಣಿತ ಇರ್ಬೋದು, ಇನ್ನೊಂದು ಯಕ್ಷಗಾನ ಇರ್ಬೋದು, ಅದಕ್ಕೆ ಅಂತ ಕಲಾವಿದರು ಇದ್ದರು. ಈಗ ಇಲ್ಲ. ಈಗ ಮನೇಲಿ ಇರೋರೆಲ್ಲ ಕಲಾವಿದರೆ. ಅವನೇ ಕಲಾವಿದ. ಅವನು ಹಿಡ್ಕೊತಾನೆ, ಏನೋ ಮಾತಾಡ್ತಾನೆ, ಅದನ್ನು ಅಪ್ಲೋಡ್ ಮಾಡ್ತಾನೆ, ಅವನದೇ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾನೆ, ಏನೋ ಬಡ್ಕೊತಾ ಇರ್ತಾರೆ. ಅದನ್ನು ನೋಡಿ ನಾವೆಲ್ಲ ಅಂದ್ಬಿಟ್ಟು ಮಜಾ ತೊಗೊಂಡು ಮನೇಲಿ ಕೂತ್ಕೊಂಡ್ಬಿಟ್ಟು ಥಿಯೇಟ್ರಿಗೆ ಬಂದು ಮರೆತುಬಿಟ್ಟು ಅವ್ರೆ. ಅದು ಚೆನ್ನಾಗಿರದೆ ಹೋಗಲಿ. ಅದು ಕೆಲವು ಇನ್ನೂ ಮಾತಾಡೋಂಗಿಲ್ಲ. ಯಾಕೆಂದರೆ ನಾ ಏನೇನೋ ನೋಡೋಕ್ಕಾಗಲ್ಲ. ಯಾವುದೋ ಹಳ್ಳಿಲಿ ಏನೇನೋ ನಮ್ಮ ಡ್ರೈವರ್ ಇದ್ದಾನೊಬ್ಬ ಮಂಜು ಅಂತ, ಅಲ್ಲೆಲ್ಲ ನಿಂತವನ್ನೇ 24 ಗಂಟೆ ನಿಂತ ಕಡೆನೇ ಮೊಬೈಲು, ಕೂತ್ರೆ ಮೊಬೈಲು. ಆ ಗಾಡಿ ಈ ಥರ ಹುಚ್ಚರಾಗ್ಬಿಟ್ಟವ್ರೆ. ಇದೊಂದೇ ಪದ ನಂತರ ಮಿಕ್ಕಿರೋದು ಅಲ್ವಾ? ಹುಚ್ಚರಾಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಏನು ತಲೆಯಲ್ಲಿ 24 ಗಂಟೆ ಮೊಬೈಲ್ ಜೊತೆನೇ ಜೀವನ ನಡೆಸ್ತಾರಂಥ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಈಗ. ಸರ್ ಹಂಗಾಗಿದೆ ಸರ್. 24 ಗಂಟೆ ಮೊಬೈಲು, ಬೇರೆ ಏನು ನಮ್ಮ ತಲೆಗೆ ಬರ್ತಲ್ಲ. ಈ ಟೈಮಲ್ಲಿ ನೀವು ಇಲ್ಲಿ ಮಾತಾಡಿದ್ನ ಜನರನ್ನ ಥಿಯೇಟ್ರಿಗೆ ಹೇಗೆ ಕರೆಸ್ಬೇಕು, ಕಥೆನ ಯಾವ ಥರ ಹೇಳಬೇಕು ನೋಡಿ. ಎಷ್ಟು ಕಲಾವಿದರು ಇದ್ದಾರೆ ಅಂದರೆ, 100 ಕಲಾವಿದರಿದ್ದಾರೆ ಈ ಸೂಪರ್ ಹಿಟ್ ಸಿನಿಮಾದಲ್ಲಿ. ನಾನು ಅದಕ್ಕೋಸ್ಕರ ವಿಜಯಾನಂದ್ ತುಂಬ ಒಳ್ಳೆಯ ಒಬ್ಬ ಮನಸ್ಸಿರುವಂಥ ಒಬ್ಬ ರೈಟ್ರು. ಸಕ್ಕದಾಗ ಪೆನ್ ಪಟ್ 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 ಅಂತ ಅಲ್ಲೇ ನಂದೊಂದು ಡೈಲಾಗ್ ಯಾವುದದು ಎಲ್ಲರ ಹತ್ರ ಹೇಳ್ಕೊಂಬರ್ತೀನಲ್ಲ ಕಡೆಯಲ್ಲಿ, ಅದಲ್ಲ ಈ ಸಿನಿಮಾಲಿ ಒಳ್ಳೆ ಡೈಲಾಗ್ ನನ್ನ ಮನಸ್ಸಲ್ಲೇ ಇತ್ತು. ಕಡೆಗೆ ದುಡ್ಡು ಅನ್ನೋದು ಎಲೆಕ್ಷನಲ್ಲಿ ಈ ಪೊಲಿಟಿಷಿಯನ್ ಕೂಡ ಕುಕ್ಕರ್ ಇದ್ದಂಗೆ.
ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ನೇಹ ಪರ್ಮನೆಂಟಾಗಿ ಉಳಿಯುತ್ತೆ ಅಂತ ಅದು ಹೇಳಂಗಿಲ್ವಲ್ಲ. ಈ ದುಡ್ಡು ಅನ್ನೋದು ಎಲೆಕ್ಷನ್ ಟೈಮಲ್ಲಿ ಈ ಪೊಲಿಟಿಷಿಯನ್ಸ್ ಮಾರೋ ಅಥವಾ ಕೊಡೋ ಕುಕ್ಕರ್ ಇದ್ದಂಗೆ, ಅದು ಇರುತ್ತೆ, ನಾಳೆ ಹೋಗುತ್ತೆ ಅಲ್ಲಮ್ಮ. ಆದರೆ ಸ್ನೇಹ ಹಂಗಲ್ಲ, ಅದು ನಮ್ಮ ಪುಟ್ಗೋಸಿ ಇದ್ದಂಗೆ ಯಾವಾಗೂ ನಮ್ಮ ಜೊತೆನೇ ಇರುತ್ತೆ ಅನ್ನೋದು ಅದು ಸ್ನೇಹ ಅನ್ನೋದು ಅಂತ ಹೇಳಿದ್ವಿ. 2-3 ಡೈಲಾಗ್ ನಾಗೇಂದ್ರ ಪ್ರಸಾದ್ ಅವರೇ ನಮಸ್ಕಾರ ಹೇಳಿದ್ದೀನಿ. ತುಂಬ ಚೆನ್ನಾಗಿ ನನಗೆ ಈ ಸಿನಿಮಾದಲ್ಲಿ ಕಾಮಿಡಿ ಕತೆ ಹೇಗಿದೆ, ಕತೆ ಹೆಂಗಿರುತ್ತೆ ಅದೆಲ್ಲ ಈಗಿನ ಜನ್ರೇಷನ್ ಜನಕ್ಕೆ ಬೇಕಾಗೋ ಇಲ್ಲಮ್ಮ. ಏನು ನಮ್ಮನ್ನು ಎಂಟರ್ಟೈನ್ ಮಾಡ್ತಾರೆ, ಏನು ನಗಿಸ್ತಾರೆ ಅನ್ನೋದೇ. ಅದರಲ್ಲೂ ನಮ್ಮ ನಿಮ್ಮ ಪರ್ಫಾರ್ಮೆನ್ಸ್ ನಂಗೆ ಭಾಳ ಇಷ್ಟ ಆಯಿತು. ಗೌರವ ಎಷ್ಟು ಈಸಿಯಾಗಿ ಲೀಲಾಜಾಲವಾಗಿ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ ಹುಡುಗರು. ನಾವು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟು ಓವರ್ ಎನರ್ಜಿ ಹಾಕಿ ಪಲ್ಟಿ ಹೊಡೆದು ಹಿಂಗೆಲ್ಲ ಬಂದ್ವಿ 35 ವರ್ಷ ಅಲ್ವಾ. ಈ ನಮ್ಮ ಜೊತೆಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ ಕೆಲವ್ರು ಬೇಕು ಅಂತ ಅಡ್ಡ ಬಂದ್ಬಿಡೋದು, ಯಾಕೆಂದ್ರೆ ಅವ್ನು ಕಾಣಬೇಕಂತೆ. ಇಲ್ಲ 2-3 ಡೈಲಾಗ್ ಜಾಸ್ತಿ ಸ್ಕ್ರಿಪ್ಟಲ್ಲಿ ಇಲ್ಲ ಅಂದ್ರೂ ಓವರ್ ಡೈಲಾಗ್ ಹೇಳ್ತಾನೆ ಇರೋದು ಉದ್ದಕ್ಕೂ. ಯಾಕ್ರಿ ಸ್ಕ್ರಿಪ್ಟಲ್ಲಿ ಇಲ್ವಲ್ಲೇ, ನಾವು ಕಾಣಬೇಕಲ್ಲ ಜನರಿಗೆ, ನಾನು ಹೈಲೈಟ್ ಆಗಬೇಕು ಅನ್ನೋದು ಅದಲ್ಲ. ಸುಮ್ಮನೆ ಸೈಲೆಂಟಾಗಿದ್ರೂ ಹೈಲೈಟ್ ಆಗಿಬಿಡುತ್ತೆ. ಒಂದೇ ಡೈಲಾಗೆ ಹೈಲೈಟ್ ಆಗ್ತಾ ಹೋಗುತ್ತೆ, ಗೌಂಡಮಣಿ ಚಂದಿಲ್ ಥರ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ರಿ ನೀವು. ಆಮೇಲೆ ಅವ್ರಿಗೆ ನಾನೊಂದು ಮಾತು ಹೇಳಿದ್ದೆ, ನೀವು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ರಿ ಸಿನಿಮಾದಲ್ಲಿ. ಅವಾಗ ನಾನು ಹೇಳಿದೆ, ಇಲ್ಲಮ್ಮ ಯಾಕೆ ನೀನು ಇಲ್ಲಿ ಬಂದು ಇದು ಮಾಡ್ತಾ ಇದ್ದೆ, ಹೀರೋಯಿನ್ ಏನೋ ಬೇರೆ ಮಾಡೋ ಅಂತ ಹೇಳಿದಲ್ಲ ನನಗೆ. ನೋಡಿ ಹೀರೋಯಿನ್ನೇ ಆಗ್ಬಿಟ್ಲು ನೋಡಿ. ಆ ರೀತಿ ನಿಮ್ಮ ಸಿನಿಮಾಗೆ ಈಗ ಪಬ್ಲಿಸಿಟಿ ಆ್ಯಕ್ಚುಲಿ ಅವಶ್ಯಕತೆ ಇದೆ. ಆದರೂ ಕೂಡ ನಿಮ್ಮ ಸಿನಿಮಾ ನೀವೇನು ಹೆಸರಿಟ್ಟಿದ್ರೋ ಅದು ಆಲ್ರೆಡಿ ಸೂಪರ್ ಹಿಟ್ ಆಗಿದೆ. ಯಾಕೆಂದರೆ ಇವ್ರಿಗೆ ದೇವರ ಆಶೀರ್ವಾದ ಭಾಳ ಚೆನ್ನಾಗಿದೆ. ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ, ಸಿನಿಮಾ ಓಡುತ್ತೆ. ಚೆನ್ನಾಗಿದ್ರೆ 100 ಡೇಸು ಓಡುತ್ತೆ. ನಿಮ್ಮ ಟೈಟ್ಲಿಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವ್ರಿಗೆ ಇವಾಗ ಒಂದು ಕೈಯಲ್ಲಿ ಒಂದು ಏನು ಕರೆಕ್ಟಾಗಿ ಒಂದು ಹಸ್ತ ಸಿಕ್ಬಿಟ್ಟಿದೆ, ಅದೇ ಗಿಲ್ಲಿ. ನಾವು ಸ್ವಲ್ಪ ಓಪನ್ ಮಾರ್ಕೆಟು. ಗಿಲ್ಲಿ ಸರಿಯಾದ ಸಮಯಕ್ಕೆ ಬಿಗ್ ಬಾಸ್ ಒಳಗೆ ಹೋಗಿ ಮಾಡದೇ ಇರೋವಂಥ ಒಂದು ಸಾಧನೆಯಿಂದ ಜನರ ಮುಂದೆ, ಬಿಗ್ ಬಾಸಲ್ಲಿ ಸಾಧನೆ ಅಂತ ಹೇಳ್ತಾ ಇಲ್ಲ, ಜನರ ಮುಂದೆ ಅಷ್ಟು ಹತ್ರವಾಗಿಬಿಟ್ಟಿದ್ದಾರೆ ಗಿಲ್ಲಿ. ತುಂಬ ಹತ್ರ ಆಗಿದೆ ಗಿಲ್ಲಿ. ಈ ರೇಂಜಲ್ಲಿ ಬಿಗ್ ಬಾಸಲ್ಲಿ ಜನರಿಗೆ ಇಷ್ಟು ಕ್ಲೋಸ್ ಆದಂಥವ್ರು ಯಾರೂ ಇಲ್ಲ. ಇಷ್ಟು ಫೇಮ್ ಆಗಿರೋಂಥವ್ರು, ಇಷ್ಟು ಏನದು ಅಭಿಮಾನಿಗಳನ್ನ ಪಡೆದಿರೋಂಥವ್ರು ಮನೆಗೆ ಗಿಲ್ಲಿನ ಇಷ್ಟಪಡ್ತಾರೆ. ನನ್ನ ಸ್ನೇಹಿತರಿದ್ದಾರೆ ಸರ್, ಇಲ್ಲಿ ಇವರು ಈ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರು. ಸರ್ ಒಂದೇ ಒಂದು ಸರಿ ನಮ್ಮ ಆಫೀಸ್ಗೆ ಹೆಂಗಾರು ಮಾಡಿ ಗಿಲ್ಲಿನ ಕರ್ಕೊಂಬನ್ನಿ ಸರ್, ನಾವು ಅವ್ರ ಜೊತೆ ಒಂದು ಊಟ ಮಾಡಬೇಕು ಅಂತಾರೆ. ನಾನು ಮುಖಸ್ತುತಿಗೆ ಹೇಳ್ತಾ ಇಲ್ಲ, ಹೇಳ್ತಾರೆ. ನನ್ನ ವೈಫು ಅವಳಿಗೆ ಕೂತ್ಕೊಂಡು ಹೋಗಿ ಬಿಗ್ ಬಾಸಲ್ಲೇ ಗಿಲ್ಲಿ ಬಗ್ಗೆ ಬೇರೆ ಇದ್ರಲ್ಲ ಅವ್ರಲ್ಲ ಕಂಟೆಸ್ಟೆಂಟ್ಸ್, ಅವ್ರು ಏನಾರು ಹೆಂಗೆ ಮಾತಾಡ್ತಾರೆ ಅವ್ರು ಗಿಲ್ಲಿ ಬಗ್ಗೆ ಅಂತ ಎದ್ದು ನಿಂತ್ಬಿಡ್ತಾಳೆ ಅವಳು TV ಮುಂದೆ. ಅಂಥ ಫ್ಯಾನ್ಸ್ ಇರಬೇಕಾದ್ರೆ ನಿಮ್ಮ ಸಿನಿಮಾ ಟೈಟ್ಲು ಏನು ಹೇಳಿ, ಸೂಪರ್ ಹಿಟ್ಟು ಬಂದೇ ಬರ್ತಾರೆ. ಅದರಲ್ಲೂ ಇಡೀ ಕರ್ನಾಟಕದ ಜನ ಗಿಲ್ಲಿಗೆ ಫ್ಯಾನ್ಸ್ ಆಗಿದ್ದಾರೆ. ನೀವು ಅದನ್ನು ಹಂಗೆ ಉಳಿಸ್ಕೊಳ್ಳಿ. ಫ್ಯಾನ್ಸ್ ತುಂಬ ಜನ ಇರ್ತಾರೆ, ಜೋರಾಗಿ ಫ್ಯಾನ್ ಹಾಕ್ಬಿಡ್ತಾರೆ, ಸುತ್ತು ಬಿಡ್ತಾರೆ. ಅದನ್ನು ನೋಡ್ಕೊಳ್ಳಪ್ಪ ಹುಷಾರಾಗಿ. ಆ ಗಾಳಿಗೆ ಎಗಿರ್ಬಿಟ್ಯಾ ಏನಾದ್ರೂ ಕೆಳಗಡೆ ಒಂದು ಗಮ್ಮ ಕಣ್ಸ್ಕೊಂಬಿಡು. ಯಾವ ಫ್ಯಾನಿಗೂ ನೀನು ಗಾಳಿಗೆ ಹೋಗದಂಗೆ ಸ್ಟ್ರಾಂಗ್ ಆಗಿರೋ ಲಾಂಗ್ ಸ್ಟ್ಯಾಂಡ್ ನೀವು ಇರ್ತೀರ. ಸೊ ಅದಿರೋದ್ರಿಂದ ಆನಂದ್ ನಿಮಗೆ ಯಾವ ರೀತಿ ಬಿಸ್ನೆಸ್ಸಲ್ಲೂ ತೊಂದರೆ ಆಗಲ್ಲ, ಏನೂ ಆಗಲ್ಲ. ಆದರೆ ನಮ್ಮ ಎಲ್ಲ ಪತ್ರಕರ್ತರ ಮತ್ತು ನಮ್ಮ ಮೀಡಿಯಾ TV ಮೀಡಿಯಾದವರ ಆಶೀರ್ವಾದನೂ ಬೇಕು, ಅವರ ಬೆಂಬಲನೂ ಬೇಕು, ಆಮೇಲೆ ಅವರ ಪ್ರಚಾರನೂ ಬೇಕು. ಅದನ್ನು ಮಾಡಿ ಅಂತಲೇ ಇದೊಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ ಸರ್. ಯಾರು ಏನೇನೇ ನಮಗೆ ನಾವೇ ಹೊಗಳ್ಬೇಕಾಗಿರೋದು ಯಾರು, ಜನ. ಥಿಯೇಟ್ರಿಗೆ ಬರಬೇಕು, ನೀವು ಆ ಕೆಲಸ ಮಾಡಿ ಅಂತ ಹೇಳ್ತಾ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಬಂದ್ಬಿಟ್ಟಿದ್ದಾರೆ. ಬನ್ನಿ ಸ್ವಾಮಿ. ಸ್ವಾಗತ ಕವಿರತ್ನ ವಿ ನಾಗೇಂದ್ರ ಪ್ರಸಾದ್ ಸರ್. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಾನು ಪಾತ್ರ ಮಾಡಿದ್ದೀನಿ ನೋಡಿ, ಅಲ್ಲಿ ದೊಡ್ಡದಾಗೂ ಹಾಕಿದ್ದಾರೆ. ಎಲ್ರು ನನಗೆ ಗೌರವ್, ಗಿಲ್ಲಿ ಎಲ್ರಿಗೂ ಕಂಗ್ರ್ಯಾಚುಲೇಷನ್, ಎಲ್ರಿಗೂ ಕಂಗ್ರ್ಯಾಚ್ ಹೇಳ್ತಾ ನನ್ನ ಭಾಷಣವನ್ನು ಮುಗಿಸಿ. ಇನ್ನು ಇಬ್ಬರು ಒಂದೇ ಸೈಜ್ ಆಗ್ಬಿಟ್ವಾ?
ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಡ್ದು ಬಾಯಿಗೆ ಹಾಕೊಂಡ್ರಲ್ರಿ ಸರ್, 1 ನಿಮಿಷ ಇದಕ್ಕೂ ಕೂಟ ಬಿಡಲಿಲ್ಲ ನನ್ನ. ಎಷ್ಟು ದಿನ ಸರ್? ನಾನು ಮಾಡ್ರೆ 3 ದಿನ 4 ದಿನ ಎಲ್ರಿಗೂ ಹಂಗೆ ರಿಪೀಟ್ ಮಾಡಿರೋಂತೆ. ಒಂಥರ ರಂಪ ಕೊಯ್ದ್ಬಿಟ್ಟು ನೀವು ನೋಡಿ ಬೇಕಾರೆ ಈ ಸಿನಿಮಾ. ನಾನು ಆ್ಯಕ್ಟ್ ಮಾಡಿರೋದು 3 ದಿನ, ಆದರೆ ಎಷ್ಟು 2.5 ಗಂಟೆನೂ ಸಿನಿಮಾಲಿದ್ದೀನಿ. ಕಾಸ್ಟ್ ಕಟ್ಟಿಂಗ್. ಇಂಥ ಒಂದು ನಿರ್ದೇಶಕ ನಾನು ನೋಡೇ ಇಲ್ಲ. 1 ಸೆಕೆಂಡ್ ಅಣ್ಣ ಇದೊಂದೇ ಒಂದು ಅಂದ್ಬಿಟ್ಟು ಎಷ್ಟು ದಂಡ ಎಲ್ಲ ಕೊಟ್ಬಿಟ್ಟವ್ರು. ಇಲ್ಲ, ಭಾಳ ಒಳ್ಳೆಯವ್ರಿಗೆ ಆನಂದ. ಯಾಕೆಂದರೆ ನಾನು ತುಂಬ ಸಿನಿಮಾ ಯಾವುದೋ ನಗೆ ಬಾಂಬು ಮತ್ತು ಸುಮಾರು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದೀನಿ. ನೋವಾಗದಂಗೆ ಕೆಲಸ, ತುಂಬ ಎಲ್ರಿಗೂ ಮರ್ಯಾದೆ ಕೊಟ್ಟು ಎಲ್ಲರನ್ನ ಯಾವ ರೀತಿ ನಡ್ಸ್ಕೋಬೋದು ಆ ರೀತಿ ನಡ್ಸ್ಕೊಂಡಿದ್ದೀರಾ. ನಿಮಗೆ ದೇವರ ಆಶೀರ್ವಾದನೂ ಇದೆ. ಈ ಸಿನಿಮಾ 100% ಚೆನ್ನಾಗಿ ಓಡುತ್ತೆ. ನಮ್ಮ ಆಶೀರ್ವಾದನೂ ನಿಮ್ಮ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ, ಮೇಡಮ್ ಹೇಳಿದ್ರು ಒಂದೇ ತಿಂಗಳಲ್ಲಿ 2 ಸಿನಿಮಾ ಅಂತ. ಬಟ್ ಅದು ಬೇರೆ ಬೇರೆ ಟೈಮ್ ಲೈನಲ್ಲಿ ಶೂಟ್ ಆಗಿರೋ ಸಿನಿಮಾಗಳು ಒಂದೇ ಟೈಮಲ್ಲಿ ರಿಲೀಸ್ ಆಗ್ತಾ ಇದೆ ಅಷ್ಟೇ. ಬಟ್ ಖುಷಿ ಆಗುತ್ತೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಸರ್ ಅಮೃತಾಂಜನ್ ಸೂಪರ್ ಹಿಟ್ ಆಯಿತು, ರಕ್ಕಸಪುರದೊಳು ಸೂಪರ್ ಹಿಟ್ ಆಯಿತು, ನೆಕ್ಸ್ಟ್ ಸೂಪರ್ ಹಿಟ್ ಯಾವಾಗ ಆಗುತ್ತೆ, ಯಾವಾಗ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಅದನ್ನು ಡೇಟ್ ಅನೌನ್ಸ್ ಮಾಡೋಕ್ಕೆ ಅಂತಲೇ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂದರೆ ಇಡೀ ತಂಡ, ಅಂದರೆ ವಿಜಯ್ ಆನಂದ್ ಸರ್ ಮುಂಚೆಯಿಂದನೂ ತುಂಬ ಸಿನಿಮಾಗಳಿಗೆ ರೈಟರಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಅವ್ರಿಗೊಂದು ಈ ಥರ ಸಿನಿಮಾ ಫುಲ್ಲು ಪ್ಲೇಟ್ಸ್ ಆಗಿ ಮಾಡೋವಂಥ ಸಿನಿಮಾ ಬೇಕಾಗಿತ್ತು. ಅಂದರೆ ಅವರು ತುಂಬ ಚೆನ್ನಾಗಿ ರೈಟಿಂಗ್ ಮಾಡ್ತಾರೆ, ನಗಿಸ್ತಾರೆ ಜನ. ಅಂದರೆ ಅವರು ಅನುಭವಿಸ್ತಾರೆ ಬರಿಬೇಕಾದ್ರೆ. ನಮ್ಗದು ಹೇಳ್ಬೇಕಾದ್ರೆ ಇವರು ಆಲ್ರೆಡಿ ಅನುಭವಿಸ್ಬಿಟ್ಟು ಬರ್ತಿರ್ತಾರಲ್ಲ, ನಮ್ಗೆ ಇನ್ನೂ ಈಸಿ ಆಗ್ತಾ ಇತ್ತು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಪಡಬೇಕು. ಯಾಕೆಂದರೆ ಈಗಿದ್ದ ಸಿನಿಮಾ ಪರಿಸ್ಥಿತಿಯಲ್ಲಿ ಸೊ ಪರವಾಗಿಲ್ಲ, ನಾನು ಮದುವೆ ದೇವಸ್ಥಾನದಲ್ಲೇ ಆಯ್ತೀನಿ, ನಾನು ಸಿನಿಮಾಗೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಬರೋದಿದೆಯಲ್ಲ, ಅದು ತುಂಬ ದೊಡ್ಡದು ಆ್ಯಕ್ಚುಲಿ ಈಗಿದ್ದ ಪರಿಸ್ಥಿತಿ. ಸೊ ಥ್ಯಾಂಕ್ ಯು ಹ್ಯಾಟ್ಸ್ ಆಫ್ ಟು ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಗಿಲ್ಲಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದೇ ಅವ್ರ ಜೊತೆ ಕಾಮಿಡಿ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅವ್ರದ್ದು ಮ್ಯಾಚ್ ಮಾಡೋದಿದೆಯಲ್ಲ, ಅದೊಂದು ಒಂದು ಬಿಗ್ ಟಾಸ್ಕ್ ಇರುತ್ತೆ ಆ್ಯಕ್ಟ್ ಮಾಡಬೇಕಾದ್ರೆ. ಸೊ ಚೆನ್ನಾಗಿತ್ತು. ಅಂದರೆ ಒಂದು ರ್ಯಾಪೋ, ಅಂದರೆ ನಾನಾ ನೀನಾ ಅನ್ನೋ ಥರ ಎಲ್ಲ. ಅಂದರೆ ಈಗ ದೊಡ್ಡ ಸಾಧು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ನಾನು ಫಸ್ಟ್ ಸಿನಿಮಾ ಲವ್ ಬರ್ಡ್ಸಲ್ಲಿ ಮಾಡಿದ್ದೆ ಸರ್. ಬಟ್ ಅದು ಚಿಕ್ಕ ಡೈಲಾಗ್ ನಿಮ್ಮ ಜೊತೆ ಇತ್ತು, ಬಟ್ ಫೋನ್ ಕಾಲ್ ಕಾನ್ವರ್ಸೇಷನ್ ಇತ್ತು ಅದು. ಬಟ್ ಈ ಸಿನಿಮಾದಲ್ಲಿ ತುಂಬ ಲೆಂತ್, ಒಂದು ಜೊತೆಲೇ ಒಂದು ಕಾನ್ವರ್ಸೇಷನ್ ತುಂಬ ಬ್ಲೆಸ್ಡ್ ಅನ್ಸ್ಬಿಡ್ತು ನಮಗೆ. ಯಾಕೆಂದರೆ ನಿಮ್ಮನ್ನೆಲ್ಲ ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿರೋರು ಸರ್ ನಾವು. ನಾವು ಒಂದು ಫೋಟೋ ತಗೊಬೇಕು ನಿಮ್ಮ ಜೊತೆ ಅಂತ ಆಸೆ ಪಟ್ಟು ಬೆಂಗಳೂರಿಗೆ ಬಂದಿದ್ದು ಅವಾಗ. ಬಟ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ವಿ ಸರ್. ಇದ್ದಿದ್ದೇ ಒಂದು ಹುಡುಗಿ ಸರ್ ಸೆಟ್ಟಲ್ಲಿ. ಓಕೆ ಸರ್, ಚೆನ್ನಾಗಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಂತ ಬಂದರೆ ಜನ ತುಂಬ ನಗುನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಅಮೃತಾಂಜನ್ ಸಿನಿಮಾ ಬಂದಾಗ ನಮ್ಗೆ ಗೊತ್ತಾಗಿದ್ದು. ಯಾಕೆಂದರೆ ಜನಕ್ಕೆ ನಗು ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಜನಕ್ಕೆ. ಅಂದರೆ ನಗಬೇಕು ಅವರು. ತುಂಬ ಸ್ಟ್ರೆಸ್ ಇರುತ್ತೆ, ಪ್ರೆಷರ್ ಇರುತ್ತೆ, ಕೆಲಸದಲ್ಲಿ ಒತ್ತಡ ಇರುತ್ತೆ. ಅವ್ರಿಗೇನೋ ಒಂದು 2 ಸಿನಿಮಾಗೆ ಬರ್ತಾ ಇದ್ದಾರೆ ಅಂದರೆ ಅವ್ರು ನಗಬೇಕು, ಅದನ್ನೆಲ್ಲ ಮರ್ತ್ಬಿಟ್ಟು ಆಚೆ ಹೋಗ್ಬೇಕು. ಸೊ ಅದೇ ಥರ ಒಂದು ಸ್ಟ್ರೆಸ್ ರಿಲೀಫ್ ಮಾಡೋವಂಥ ಸಿನಿಮಾ ಈ ಸೂಪರ್ ಹಿಟ್ ಸಿನಿಮಾ. ನಾವಂತೂ ಶೂಟ್ ಮಾಡ್ಬೇಕಾದ್ರೆ ತುಂಬ ಫನ್ ಎಂಜಾಯ್ ಮಾಡ್ಬಿಟ್ಟು ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಸೊ ಅದೇ ಎಕ್ಸ್ಪೀರಿಯನ್ಸು, ಅದೇ ಫನ್ನು ನಿಮಗೆ 100% ಸಿನಿಮಾದಲ್ಲಿ ಸಿಗುತ್ತೆ. ದಯವಿಟ್ಟು 27th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸಿನಿಮಾ ಇದು. ಎಲ್ಲರೂ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲ, ಸಾಧು ಸರ್ ಜೊತೆ ಹೆಂಗೆ ಅಂದರೆ ಅವರು ತುಂಬ ಸ್ಪೇಸ್ ಕೊಡ್ತಾ ಇದ್ರು. ಅಂದರೆ ನಮಗೆ ನಾವೇನಾದ್ರು ಸ್ವಲ್ಪ ಫ್ರೇಮಿಂದ ಆಚೆ ಇದ್ರೆ ಬರಪ್ಪ ಒಳಗಡೆ ಬರ್ರಿ, ಫ್ರೇಮ್ ಒಳಗಡೆ ಬನ್ನಿ ಅಂದರೆ ಅದು ಅಂದರೆ ನಾವು ಕಾಣಿಸ್ಕೊಬೇಕು ಅವ್ರ ಜೊತೆ ಅನ್ನೋದು ಅವ್ರಿಗೆ ಇತ್ತು. ಹಂಗಾಗಿ ನಮ್ಗಿನ್ನ ತುಂಬ ಚೆನ್ನಾಗಿ ಖುಷಿ. ಸುಖೀಭವ ಸರ್ ನಿಜವಾಗ್ಲೂ ನಂಗೆ ತುಂಬ ಜನ, ನಾನು ಸಿನಿಮಾ ನೋಡಿದೆ ಸರ್, ನಮ್ಮದು ಒಂದು ಸೀನ್ ಇದೆ, ಎಮೋಷನ್ ಸೀನು, ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ಅದಕ್ಕೆ. ಅಂದರೆ ನೀವು ಬರೀ ಕಾಮಿಡಿಯಲ್ಲಿ ನೋಡ್ತಾ ಇದ್ವಿ ನಾವು, ಬಟ್ ಅದೊಂದು ಸೀನ್ ಎಮೋಷನಲಿ ತುಂಬ ಕನೆಕ್ಟ್ ಆಯಿತು ನಮಗೆ ಅಂದ್ಬಿಟ್ಟು ತುಂಬ ಜನ ಹೇಳಿದ್ರು ನಮಗೆ. ಅದೊಂದು ಡಿಫ್ರೆಂಟ್ ಶೇಡ್ ನಮ್ಗೆ ತೋರಿಸಿರೋಂಥ ಸಿನಿಮಾ ಅದು. ಹೌದು. ಸೂಪರ್ ಹಿಟ್ಟಲ್ಲಿ ಏನಂದರೆ ಒಳ್ಳೆ ಫನ್ ಇದೆ ಸರ್. ಅಂದರೆ ನೀವು ಏನಂದರೆ ತೀರಾ ಅದ್ಭುತ, ಅಂದರೆ ಒಂದು ಫೀಲ್ ಗುಡ್. ನಿಮ್ಗೆ ಏನಂದ್ರೆ ನಗ್ತೀರಾ ಇಡೀ ಸಿನಿಮಾ. ಸರ್ ಆಡಿಯನ್ಸ್ಗೆ ಬೇಕಾಗಿರೋದೇ ಅದು ಸರ್. ಇವಾಗ ಅದೊಂದು 100% ಈ ಸಿನಿಮಾದಲ್ಲಿದೆ ಸರ್. ಅದೊಂದು ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು. ಬೇರೆ ಬೇರೆ ಟೈಮ್ ಲೈನಲ್ಲಿ ಶೂಟ್ ಆಗಿರೋ ಸಿನಿಮಾ ಅಟ್ ಎ ಟೈಮ್ ರಿಲೀಸ್ ಆಗ್ತಾ ಇದೆ. ಬಟ್ ಓಕೆ, ಖುಷಿ ಇದೆ ಮೇಡಮ್. ಅದೇ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ನಮಗೆ ಗೊತ್ತು, ಅದು ನಾವು ಫೀಲ್ ಮಾಡ್ತಾ ಇರೋದು. ಇಲ್ಲ ಮೇಡಮ್, ಒಂದು ಸಿನಿಮಾ ಪೂರ್ತಿ ಇದ್ದೀನಿ ಈಗ. ನನಗೆ ಫಸ್ಟು ಈಗ ನಾಯಕ ನಟ ಅಂದೇಟಿಗೆ ಒಂದು ಭಯ ಸ್ಟಾರ್ಟ್ ಆಗ್ಬಿಡ್ತದೆ. ನಾಯಕ ನಟ ಅಂತ ಹಿಂದೆ ಹೇಳಿದೆಟಿಗೆ ನಾಯಕ ನಟ ಅನ್ನೋದಕ್ಕಿಂತ
ಒಂದು ಪ್ರಮುಖ ಪಾತ್ರ ಮಾಡಿದ್ದೀನಿ. ಈಗ ಸಿನಿಮಾದಲ್ಲಿ ಇಲ್ಲಿ ಎಷ್ಟು ಜನ ಅವರೇ ಈ ಫ್ರೇಮಲ್ಲಿ ಎಲ್ಲರೂ ಒಂದು ರೀತಿ ನಾಯಕ ನಟರೆ. ಎಲ್ಲರೂ ಈಗ ಸಾಧು ಸರ್ ಹೇಳಿದ್ರಲ್ಲ 3 ದಿನ ಮಾಡಿದ್ರು ಸಿನಿಮಾ ಪೂರ್ತಿ ಇದ್ದೀನಿ ಅಂತ, ಹಂಗೆ ಎಲ್ಲರೂ ಸಿನಿಮಾ ಇದು ಟ್ರಾವೆಲಿಂಗ್ ಕತೆ ಆಗಿರೋದ್ರಿಂದ ಟ್ರಾವೆಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲ ಟ್ರಾವೆಲ್ ಆಯ್ತೀವಿ ಈ ಕಥೆಲಿ. ಅದರಲ್ಲಿ ವಿಜಯನಂದ್ ಸರ್ ಕರೆದುಬಿಟ್ಟು ಈ ಥರ ಒಂದು ಪಾತ್ರ ಅಂತೇಳಿ ಆ ಪಾತ್ರ ನನ್ನ ಕೈಯಲ್ಲಿ ಮಾಡಿಸೋದು ನನಗೆ ಸಖತ್ತು ಖುಷಿ ಆಯಿತು. ಆಮೇಲೆ ಅವ್ರದ್ದು ಇಲ್ಲಿ ನೋಡ್ಬೇಕಣ್ಣ, ಸಖತ್ ಖುಷಿ ಆಯಿತು. ಆಮೇಲೆ ವಿಜಯಾನಂದ್ ಸರ್ದು ಒಂದು ಸ್ಪೆಷಾಲಿಟಿ ಏನಂದರೆ ಡೈಲಾಗ್ಸು ಅದು ಸ್ಪಾಟಲ್ಲೇ ಹಿಂಗೆ ಬೇಡ ಹಿಂಗೆ ಅಂತ ಹಂಗೆ ಚೇಂಜ್ ಮಾಡಿ ಅದು ಪಂಚ್ ಆಗೋ ಥರ ಸುಮ್ಮನೆ ಡೈಲಾಗ್ ಬರಲ್ಲ, ಪಂಚ್ ಆಗೋ ಥರ ಡೈಲಾಗು ಅದನ್ನ ಸ್ಪಾಟಲ್ಲೇ ಹೇಳಿ ಇಂಪ್ರೂವೈಸೇಷನ್ ಮಾಡೋದು ತುಂಬ ಕಷ್ಟ. ಅದನ್ನು ವಿಜಯಾನಂದ್ ಸರ್ ಮಾಡ್ತಾರೆ, ಸಖತ್ ಖುಷಿ ಆಯಿತು. ನಮ್ಮ ಗೌರವ್ ಬ್ರೋ ನಾವು ಅವರು ಬರೀ ಮೊದಲನೇ ದಿನ ನಾನು ಶ್ವೇತಾ ಅವರು ಮೊದಲನೇ ದಿನನೇ ಸಖತ್ತು ಕ್ಲೋಸ್ ಫ್ರೆಂಡ್, ಒಂದು 2-3 ವರ್ಷ ಪರಿಚಯ ಆಗಿರೋ ಅಷ್ಟು ಫ್ರೆಂಡ್ ಆಗ್ಬಿಟ್ಟು ಅಷ್ಟು ಕಂಫರ್ಟ್ ಝೋನ್ ಕೊಟ್ಟು ನನಗೆ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಫನ್ ಮಾಡ್ಕೊಂಡು. ಅದೇ ಈಗ ಟೀಮು ಕರೆಕ್ಟಾಗಿದ್ದಾಗ ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ನಾವು ಕೆಲಸ ಮಾಡೋಕ್ಕೆ ತುಂಬ ಈಸಿ ಆಯ್ತದೆ. ಆಮೇಲೆ ನಿರ್ಮಾಪಕರು ನಂಗೆ ಸತ್ಯವರು ನಿರ್ಮಾಪಕರು ಅಂತಲೇ ಗೊತ್ತಿಲ್ಲ, ಪ್ರೊಡಕ್ಷನ್ ಮ್ಯಾನೇಜರ್ ಏನು ಅನ್ಕೊಬಿಟ್ಟಿದ್ರೆ ಅಷ್ಟು ಸಿಂಪಲ್ ಆಗಿದ್ರು. ಆಮೇಲೆ ಸುಮಾರು 1 ವಾರ ಆದ್ಮೇಲೆ ಗೊತ್ತಾಯ್ತು ಇವರೇ ಪ್ರೊಡ್ಯೂಸರು ಅಂತ. ಅವ್ರು ಎಷ್ಟು ಸಿಂಪಲ್ ಅಂದರೆ ಟಿಟಿಲ್ ಬಂದು ಇಳಿತವ್ರೆ, ಟಿಟಿಲ್ ಬಂದು ಪ್ರೊಡ್ಯೂಸರ್ ಅಂತಾರೆ ಟಿಟಿ ಇಲ್ಲ ಸರ್ ಅದು ಅರ್ಜೆಂಟ್ ಅದಕ್ಕೆ ಬಂದ್ಬಿಟ್ಟೆ ಕಾರ್ ಹಿಂದೆ ಬತ್ತೈತೆ ಸರ್ ಅಂತ, ಅಷ್ಟು ಸಿಂಪಲ್ಲು. ಸಖತ್ ಖುಷಿ ಆಯಿತು. ಆಮೇಲೆ ಸಾಧು ಸರು ನಿಜವಾಗ್ಲೂ ಈಗ ಅವರು ಹೇಳ್ತಾರಲ್ಲ ಅವರು ಅನುಭವ ಒಂದಷ್ಟು ಹೇಳ್ತಾರೆ, ಇಲ್ಲ ಕಣೋ ನೀವೆಲ್ಲ ಹುಡುಗರು ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟಾಗಿರ್ಬೇಕು, ಸಿನಿಮಾ ಫೀಲ್ಡು ನಿಮ್ಮ ಹೆಜ್ಜೆ ಕರೆಕ್ಟಾಗಿರ್ಬೇಕು ಅಂತ ಅವ್ರ ಅನುಭವಗಳು. ಆಮೇಲೆ ಅವ್ರದ್ದೊಂದು ಸಖತ್ ಇಷ್ಟ ಆಗೋದು ಅವರು ಹೋಗಿರೋ ದೇಶ, ಸುತ್ತಿರೋ ದೇಶ, ಇಲ್ಲಿ ಈ ದೇಶಕ್ಕೆ ಹೋಗ್ರಿ, ಇಲ್ಲಿ ಇದು ಸ್ಪೆಷಲ್ಲು, ಈ ಜಾಗಕ್ಕೆ ಹೋಗ್ರಿ, ಸುತ್ತಬೇಕು ದೇಶನ, ಏನಾಯ್ತು ಜೀವನದಲ್ಲಿ ಸುತ್ತಬೇಕು, ತಿರುಗಾಡಬೇಕು, ಅದೆಲ್ಲೋ ಲೈಫು ಅಂತೆಲ್ಲ ಅವರು ಹೇಳೋದು. ಫ್ರೀ ಆಗಿದ್ದಾಗೆಲ್ಲನೂ ಒಂದು ಅಷ್ಟು ಇನ್ಪುಟ್ಸ್ ಕೊಡೋರು, ಹಿಂಗಿರ್ಬೇಕು ಹಿಂಗೆ ಮಾಡಬೇಕು ಅಂತ. ಅದೆಲ್ಲ ಸಖತ್ ಹೆಲ್ಪ್ ಆಯಿತು ನನಗೂ. ಅಲ್ಲಿ ಸಖತ್ ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋನಿ ಅಂತ ನನಗೂ ಸಖತ್ ಖುಷಿ ಐತೆ. ನನ್ನ ಪಾತ್ರ ಬಂದು ಅದೇ ಡೈರೆಕ್ಟ್ರು ಮುಂಚೆನೇ ಇಲ್ಲಿ ಕರೆದ್ಬಿಟ್ಟು ಹೇಳೋರು ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ. ನನ್ನ ಪಾತ್ರ ಚೆನ್ನಾಗೈತೆ, ಅದೊಂದು ಮಾತ್ರ ಹೇಳ್ಬಲ್ಲೆ. ಆಮೇಲೆ ಇಲ್ಲಿ ಕಾರೆಲ್ಲ ಆ ಕಾರ್ ಐತಲ್ಲ ಅದು ಮಾತ್ರ ಸಖತ್ ರೋದನೆ ಕೊಟ್ಬಿಟ್ಟೈತೆ ನಮಗೆ. ನಾನು ಸ್ಟಾರ್ಟಿಂಗ್ ಹೋದಾಗ ಯಾವುದೋ ಲ್ಯಾಂಬೋರ್ಗಿನಿ ಕಾರ್ ತಂದು ಇಳಿಸ್ಬಿಟ್ಟು ಅವ್ರಿಗೆ ಏನು ಗುರು ಇದು ಅಂತ ನಾನು. ಆಮೇಲೆ ಎಲ್ಲ ಟಿಂಕ್ರಿಂಗು ಪೇಂಟಿಂಗ್ ಮಾಡಿಸ್ಕೊಂಬಂದು ಆಲ್ಟರ್ನೇಟ್ ಮಾಡಿಸ್ಕೊಂಬಂದವ್ರು ಯಾವ ಗಾಡಿಗೆ. ಅದು ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ. ನನಗೆ ಸದ್ಯ ನಂದು ಒಂದು ಪ್ಲಸ್ ಏನಪ್ಪ ಅಂದ್ರೆ ನನಗೆ ಗೇರ್ ಗಾಡಿ ಓಡಿಸೋಕೆ ಬರೋಲ್ಲ, ಕಾರ ನಾನು ಓಡಿಸೋದಿದ್ದದ್ದು. ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ನ ಎಷ್ಟು ಅವರು ತಗೊಂಡೋದ್ರು ಅಂದ್ರೆ ಮಳೆ ಅದು ಓಪನ್ ಕಾರು, ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲ ಸುರಿತಾ ಇರ್ತದೆ. ಈ ಕಡೆ ಈ ಹ್ಯಾಂಡ್ಲ್ ಕಿತ್ತಿಗೆ ಕೈಗೆ ಬರ್ತದೆ, ಈ ಕಡೆ ಗೇರ್ ಎತ್ತಗೋರೆ ಗೇರ್ ಕಿತ್ತಿಗೆ ಕೈಗೆ ಬರ್ತದೆ. 1 ವಾರ ಸರಿಯಾಗಿ ಆಟ ಆಡಿಸ್ಬಿಡ್ತು. ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ದ ಅಲ್ಲಿಗೆ ತಗೋಬೇಕು ಗಾಡಿಯ. ಹೆಂಗಾಗ್ಬಿಡ್ತು ಅಂದ್ರೆ ಪಾಪ ಅವ್ರು ನೋಡಿ ನನಗೆ ಪಾಪ ಅನ್ನಿಸ್ಬಿಡ್ತು. ಈ ಬ್ರೇಕ್ ಹೊಡಿಕೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ, ಬ್ರೇಕೇ ಓದ್ತಾ ಇಲ್ಲ ಒಂದು ಟೈಮಲ್ಲಿ. ಆ ಥರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು. ಅದೇ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಮೇಯ್ನ್ ಹೀರೋ ಈ ಸಿನಿಮಾಗೆ, ಆ ಕಾರು ಅಷ್ಟೊಂದು ರೋದನೆ ಕೊಟ್ಟಾಕ್ಬಿಡ್ತು ಎಲ್ರಿಗೂ. ಈ ಸಿನಿಮಾದಲ್ಲಿ ಏನಪ್ಪ ಅಂದ್ರೆ ಆರ್ಟಿಸ್ಟ್ ಯಾರಿಗೂ ರೋದನೆ ಕೊಟ್ಟಿಲ್ಲ, ಟೆಕ್ನಿಷಿಯನ್ ರೋದನೆ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ. ಅದೊಂದು ಕಾರ್ ಐತಲ್ಲ ಅದು ಮಾತ್ರ ಎಲ್ರಿಗೂ ರೋದನೆ ಕೊಟ್ಬಿಡ್ತು. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು, ಎಷ್ಟು ಕೂಲು ಅಂದ್ರೆ ಅವರು ತಲೆನೇ ಕೆಡಿಸ್ಕೊತಿರಲ್ಲ. ಹಿಂಗೆ ಕೂಗಾಡೋದು, ಈಗ ಸೆಟ್ಟು ಅಂದ್ರೆ ಕೂಗಾಡೋದು, ಕಿರ್ಚಾಡೋದು ಆ ಥರ ಏನಿಲ್ಲ. ಈಗ ಡೈರೆಕ್ಟ್ರು ಇದು ಕ್ಯಾಮ್ರಾಮನ್ ಗಂಡ ಹಿಡ್ತಿ ಥರ ಇರಬೇಕು ಸೆಟ್ಟಲ್ಲಿ ಅಂತಾರೆ, ಸೇಮ್ ಹಂಗೆ ಇದ್ದಿತ್ತು ಅವರು. ಸಖತ್ ಖುಷಿ ಆಯ್ತು. ಅದೇ ಹೇಳಿದ್ನಲ್ಲ ಸರ್, ಈಗ ಸಾಧು ಸರ್ ಹೇಳಿದಲ್ಲ ಸೇಮ್ ಅದನ್ನೇ ಮಾತಾಡ್ತಿದ್ದೆ ಸಾಧು ಸರ್. ನಾವು ಈಗ ಆಚೆಗೆ ಬಂದೇಟ್ಗೆ ಇಷ್ಟು ಜನ ಇಷ್ಟು ಇದೆಲ್ಲ ನೋಡಿದಾಗ ಅದು ಇದರಿಂದ ಆಚೆ ಬರೋಕೆ ಇನ್ನೂ ಸ್ವಲ್ಪ ದಿನ ಬೇಕು ಸರ್. ಅದೇ ಈಗ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟು ನನಗೆ ಇಲ್ಲಿ ಮಾತಾಡ್ತಾ ಇಲ್ಲ ಅಂದ್ರೆ, ಈಗ ಅದರಿಂದ ಆಚೆ ಬರ್ಬೇಕಂದ್ರೆ ಈಗ ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ಹಿಂಗಿರ್ತದೆ, ಹಿಂಗೆ ಆಚೆ ಬಂದ ತಕ್ಷಣ ಹಿಂಗೆ ಆಯ್ತದೆ, ಹಿಂಗೆ ಇರ್ತದೆ ಅಂತ, ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರೋಲ್ಲ. ಆಚೆ ಬಂದ ತಕ್ಷಣ ಈಗ ಒಂದು 4 ಗೋಡೆ ಮಧ್ಯದಲ್ಲಿ ಒಂದು 4 ತಿಂಗಳಿರ್ತೀವಿ. ಈಗ ಆಚೆ ಬಂದ ತಕ್ಷಣ ಅದನ್ನ ಇಲ್ಲಿಗೆ ಪ್ರೆಸೆಂಟಿಗೆ ಬರ್ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಯ್ತದೆ ಅದಕ್ಕೆ. ಹಾಂ ಸರ್, ಹ್ಞೂ ಸರ್, ಮಾತುಕತೆ ನಡೀತಾವೆ. ಅದೇ ಈ ಕನ್ಫ್ಯೂಷನ್ನೇ. ಈಗ
ಈಗ ಆಚೆಗೆ ಬಂದ ತಕ್ಷಣ ಒಂದಷ್ಟು ಹಿಂಗೆಲ್ಲ ಬಂದಾಗ ಈಗ ನೆಕ್ಸ್ಟ್ ನಾನು ಯಾವ ಮೂವ್ ತಗೋಬೇಕು, ನೆಕ್ಸ್ಟ್ ಏನು ಹೆಜ್ಜೆ ಇಡಬೇಕು ಅನ್ನೋದೇ ಸಖತ್ ಕನ್ಫ್ಯೂಸು. ತಿರ್ಗಿ ನಾನು ಕರೆಕ್ಟ್ ಈಗ ನಾನು ಯೋಚನೆ ಮಾಡೋದು ಸರಿ ಇದೆ, ಈಗ ನನ್ನ ಮೈಂಡ್ ಸೆಟ್ ಕರೆಕ್ಟ್ ಆಗಿರಬೇಕು, ಈ ಕನ್ಫ್ಯೂಷನಲ್ಲೇ ಪ್ರೊಸೆಸ್ ನಡೀತದೆ ಎಲ್ಲ. ಏನು ಸರ್ ಪರ್ಸ್ನಲ್ ಲೈಫ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ನಡುವೆ ಪ್ರೆಷರ್ ಇದೆಯಾ ಕೇಳ್ತಿದ್ದಾರೆ. ಸರ್ ಪ್ರೆಷರ್ ಅಂತ ಏನಿಲ್ಲ, ಏನಪ್ಪ ಅಂದ್ರೆ ಅದೇ ಈಗ ಪ್ರೆಷರ್ ಅನ್ನೋದಕ್ಕಿಂತ ಈಗ ಅದೇ ನಾನು ಮುಂಚೆನೆ ಹೇಳ್ದಂಗೆ ಪ್ರೆಷರ್ ಅಂತ ಅನ್ಸಲ್ಲ. ಅದು ಈಗ ಏನಂದ್ರೆ ಒಂದು ಜನರು ಇಷ್ಟೊಂದು ಜನ ಇಷ್ಟು ಪ್ರೀತಿ ತೋರಿಸ್ತವ್ರೆ, ಇದೆಲ್ಲ ನೋಡ್ಬಿಟ್ಟು ಖುಷಿ ಒಂದ್ ಕಡೆ ಆದ್ರೆ ಇದನ್ನ ಹೆಂಗ್ ಉಳಿಸ್ಕೋಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಒಂದು ಇರ್ತದಲ್ಲ ಸರ್, ಅದು ಯಾವಾಗ್ಲೂ ಕಾಡ್ತಾ ಇರ್ತದೆ. ಇಲ್ಲ ಅದಕ್ಕೂ ಒಂದಷ್ಟು ಪ್ರೊಸೆಸ್ ಇರ್ತದೆ, ಅದು ಬರ್ತದೆ ಸರ್. ಇಲ್ಲ 100 ದಿನ ಎಲ್ಲ ಇರಲ್ಲ, ಬೇಗ ಬರ್ತದೆ. ಅದನ್ನ ನಾನ್ ತಗೊಂಡಿರೋದು ನನಗೆ ಗೊತ್ತಿಲ್ಲ, ನಾನ್ ಜಮೀನ್ ತಗೊಂಡಿರೋದು. ಅದೇ ಈಗ ಜನರಿಗೆ ಯಾವ ತರ ತಲುಪಬೇಕು, ಯಾವ ತರ ಇದ್ ಮಾಡ್ಬೇಕು, ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು. ಅಲ್ಲ ಸರ್, ಅದೇ ಈಗ ನನಗೂ ಒಂದಷ್ಟು ಕೆಲಸ ಕಾರ್ಯಗಳವೆ, ಕೆಲಸ ಅದು ಇದು ಅದೇ ಆ ಕೆಲಸದ ಒತ್ತಡಗಳು ಇದೆಲ್ಲ ಐತೆ, ಅಲ್ಲಿ ಇಲ್ಲಿ ಅಂತ. ಅದ್ರ ಮಧ್ಯ ಯಾವ್ಯಾವಾಗ ಏನೇನು ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಸರ್. ಹ್ಞೂ ಸರ್, ಈಗ ನಾ ಸಿನಿಮಾ ಆಗಿ ನನ್ನ ಪ್ರಕಾರ 2.5 ವರ್ಷ ಆಗಿರ್ಬೇಕು. ಅದ್ರಲ್ಲಿ ಆಕ್ಟಿಂಗ್ ಮಾಡಿ ನಾನು ಬೈಟ್ಸು ಕಳಿಸಿದೆ ಸರ್. ಅಂದರೆ ಬೈಟ್ಸ್ ಕಳಿಸಿ ಎಲ್ಲ ಮಾಡಿದೆ, ಬಟ್ ಅದು ಯಾಕೆ ಹಂಗೆ ಆಯಿತು ಅಂತ ಗೊತ್ತಿಲ್ಲ. ಪಾಪ ಅವ್ರಿಗೂ ಏನೋ ಮೋಸ್ಟ್ಲಿ ನನ್ನಿಂದ ನಾನು ಫೋನ್ ಎತ್ತಿರಿಗೆ ನನಗೂ ಒಂದಷ್ಟು ಕೆಲಸದ ಒತ್ತಡ ಇತ್ತಲ್ಲ, ಅದು ಅವ್ರು ತಪ್ಪಲ್ಲ ಸರ್. ಯಾರು ಸರ್? ಇಲ್ಲ ಸರ್, ಬೇರೆ ಕೆಲಸಗಳಲ್ಲಿ ಒಂದಷ್ಟು ಬಿಜಿ ಆಗ್ಬಿಟ್ಟೆ. ಹೌದು, ಅದೇ ವಾಣಿಜ್ಯ ಮಂಡಳಿಗೆ ನಾನೇ ತಿರ್ಗಾ ಅದಕ್ಕೆ ಇನ್ನೊಂದು ನನ್ನ ಕಡೆಯಿಂದ ಏನು ಇದನ್ನ ಕೊಡಬೇಕು ಅದನ್ನ ಕೊಟ್ಟೆ ಸರ್. ಇಲ್ಲ ಸರ್, ಮೊನ್ನೆ ತಿರ್ಗಾ ನಮ್ಮ ಚಾನಲಲ್ಲಿ ಇದನ್ನ ಒಂದು ಅದಕ್ಕೆ ಅವ್ರನ್ನೆಲ್ಲ ಕರೆಸ್ಬೇಕು ಅಂತಾನೆ ಒಂದಷ್ಟು ಜನರನ್ನ ಕರ್ಸಕ್ಕೆ ಅದ್ರಲ್ಲಿ ಅವರು ಫೋನ್ ಹೋಗಿ ಮಾಡಿದ್ರಂತ. ಅವ್ರೇನೋ ಆ ಟೈಮಲ್ಲಿ ಸಿಕ್ಕಿಲ್ವಂತೆ. ಇಲ್ಲ, ಸಿಗ್ತೀನಿ ಸರ್. ಇದೆಲ್ಲ ಅದೇ ಈಗ ಸಡನ್ ಆಗಿ ಈಗ ಆಚೆಗೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಸರಿ ಆಯ್ತು, ಇಲ್ಲಿ ಹೋಗ್ಬೇಕು, ಸರಿ ಅಲ್ಲಿಗೆ ಹೋಗ್ಬೇಕು, ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್. ಅದು ನನ್ನ ಪರಿಸ್ಥಿತಿಲಿ ನನ್ನ ಜಾಗದಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತಾಯ್ತದೆ. ಅದು ಸಾಧು ಸರ್ಗೆ ನೀಟಾಗಿ ಅರ್ಥ ಆಯ್ತು. ಅವ್ರು ಹೇಳಿದ್ರು ನನಗೆ ಗೊತ್ತು ನಿನ್ನ ಪರಿಸ್ಥಿತಿ ಏನು ಅಂತ. ಹೆಂಗಿದ್ರು ಸ್ಟೈಲ್ ಅಲ್ವ ಸರ್, ಇದು ಸ್ಟೈಲ್ ಅಲ್ವ, ನೀವೇ ಅಂದ್ರಲ್ಲ ಏರ್ ಸ್ಟೈಲು ಅಂತ, ಇದು ಸ್ಟೈಲ್ ಅಲ್ವ, ಇದೊಂಥರ ಸ್ಟೈಲು, ನಿಮ್ದೊಂಥರ ಸ್ಟೈಲು. 27ನೇ ತಾರೀಕು ನಮ್ಮ ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದೊಡ್ಡ ಕಲಾವಿದರು ದಂಡೆ ಐತೆ ಈ ಸಿನಿಮಾದಲ್ಲಿ, ನೀವೇ ನೋಡ್ತಾ ಇರ್ಬೋದು ಪೋಸ್ಟಲ್ಲಿ. ಎಲ್ಲ ಬಂದು ಸಿನಿಮಾ ನೋಡಿ, ಥಿಯೇಟ್ರಲ್ಲಿ ಸಿಗೋಣ, ಸಿನಿಮಾ ನೋಡೋಣ, ಎಂಜಾಯ್ ಮಾಡೋಣ. ಪ್ರತಿಯೊಬ್ಬರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಕಮಿಂಗ್. ನಾನು ಯೂಶಲಿ ಮಾತಾಡುವಾಗ ಲಾಸ್ಟಲ್ಲಿ ಮಾತಾಡ್ಬಿಡ್ತೀನಿ, ಯಾಕಂದರೆ ಡೈರೆಕ್ಟ್ರ್ ಎಲ್ಲ ಹೇಳಿದಾರಲ್ಲ ನಾನೇನೇನು ಹೇಳೋದು ಅಂತ ಮುಗಿಸ್ಬಿಡೋಣ ಅಂತ ಫಸ್ಟೇ ಕರೆದುಬಿಟ್ಟಿದ್ದಾರೆ. ಎನಿವೆ, ಫಸ್ಟ್ಲಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಲ್ಲಿ ಎಷ್ಟು ಜನಕ್ಕೆ ಗೊತ್ತಿಲ್ಲೋ ನಂಗೆ ಗೊತ್ತಿಲ್ಲ, ಅವರು ಮದುವೆ ಆಗುವ ದುಡ್ಡನ್ನು ತೆಗೆದು ಇಲ್ಲ ನನ್ನ ಮದುವೆ ದೇವಸ್ಥಾನದಲ್ಲಾದ್ರೂ ಫಿಲ್ಮ್ ಮಾಡಬೇಕು ಅಂತ ಬಂದಿದ್ದಾರೆ. ಇಂಥ ಪ್ರೊಡ್ಯೂಸರ್ಸ್ ನಮ್ಮ ಇಂಡಸ್ಟ್ರಿಗೆ ತುಂಬ ಬೇಕು. ಯಾರಿಗೆ ಒಳ್ಳೇದಾಗುತ್ತೋ ಆಗಲ್ವೋ ಸೆಕೆಂಡ್ರಿ, ನಮ್ಮ ಪ್ರೊಡ್ಯೂಸರಿಗೆ ಒಳ್ಳೇದಾಗಬೇಕು. ಸೊ ಐ ಆಮ್ ಶ್ಯೂರ್ ದ್ಯಾಟ್ ವಿಲ್ ಹ್ಯಾಪನ್, ಬಿಕಾಸ್ ಫಿಲ್ಮ್ ಅಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಹೇಳಬೇಕಂದ್ರೆ, ಈಸ್ ಅ ವೆರಿ ಗುಡ್ ರೈಟರ್. ಆನ್ ದ ಸ್ಪಾಟ್ ಇಂಪ್ರೂವೈಸೇಷನ್ಸ್ ಹಿಂಗೆ ಮಾಡ್ತಾರೆ. ಬಿಕಾಸ್ ನಮ್ಗೆ ಕೊಟ್ಟಿದ್ದ ಡೈಲಾಗ್ ಇಷ್ಟಿದ್ರೆ ಅಲ್ಲಿ ನಾವು ಹೇಳಿರೋ ಡೈಲಾಗ್ ಇನ್ನೊಂದು ಅಷ್ಟಿರುತ್ತೆ, ಅಷ್ಟು ಆ್ಯಡ್ ಮಾಡಿ ಎಷ್ಟೊಂದು ಸಲ ನಮ್ಮ DOP ಸರ್ ಶುಡ್ ಅಗ್ರಿ ವಿತ್ ದಿಸ್. ಶಾರ್ಟ್ ಇಟ್ಟಿರ್ತಾರೆ, ಅವ್ರು ಮಾಡೋ ಇಂಪ್ರೂವೈಸೇಷನಲ್ಲಿ ನಕ್ಕು ಎಷ್ಟೊಂದು ಸಲ ಸೀನ್ಗಳೇ ಮುಂದೆ ಹೋಗ್ಬಿಟ್ಟಿರುತ್ತೆ. ಸೊ ದ್ಯಾಟ್ ಇಸ್ ಹ್ಯಾಪನ್ ಅ ಲಾಟ್ ಇಫ್ ಐ ಆಮ್ ನಾಟ್ ರಾಂಗ್. ಅದು ಬಿಟ್ಟರೆ ಇನ್ನೇನು ಹೇಳಬೇಕು, ಗಿಲ್ಲಿ ಅವರಿದ್ದಾರೆ, ಗೌರವ್ ಅವರಿದ್ದಾರೆ, ಇಬ್ಬರೂ ಕಾಮಿಡಿಯಲ್ಲಿ ವೆರಿ ವೆರಿ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ನನಗೆ ಕಂಪೇರ್ ಮಾಡಿದರೆ. ಸೊ ವರ್ಕಿಂಗ್ ವಿತ್ ದೆಮ್ ವಾಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಇನ್ನೇನು ಸಾಧು ಸರ್ ಇದ್ದಾರೆ, ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಅವ್ರನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರಷ್ಟು ಕಾಮಿಡಿ ಟೈಮಿಂಗ್ ವರ್ಕ್ ಮಾಡ್ತಾರೆ ಅಂತ. ನಾಟ್ ಓನ್ಲಿ ಹಿ ಈಸ್ ಅ ಗುಡ್ ರೈಟರ್ ಬಟ್ ಆಲ್ಸೋ ಅ ಗ್ರೇಟ್ ಆ್ಯಕ್ಟರ್. ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಅದು ಬಿಟ್ಟರೆ ಇನ್ಯಾರ ಬಗ್ಗೆ ಹೇಳ್ಬೋದು ನಾನು? ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನಾನು ಆಲ್ವೇಸ್ ವಾಂಟ್ ಟು ಡೂ ಅ ಕಾಮಿಡಿ ಫಿಲ್ಮ್. ನಮ್ಮ ಡೈರೆಕ್ಟರ್ ಸರ್ ನರೇಶನ್ಗೆ ಸಿಕ್ಕಾಗ ಅವತ್ತು ನಗಕ್ಕೆ ಸ್ಟಾರ್ಟ್ ಮಾಡಿದ್ದು, ಶೂಟ್ ಮುಗಿಸೋ ತನಕ ನಗ್ತಾನೆ ಇದ್ವಿ ಕಾನ್ಸ್ಟೆಂಟಾಗಿ. ದ್ಯಾಟ್ಸ್ ಹೌ ಗುಡ್ ದ ಸ್ಕ್ರಿಪ್ಟ್ ಇಸ್. ನಂದು ಇದರಲ್ಲಿ ಒಂದು 2 ಶೇಡ್ಸ್ ನಿಮಗೆ ಕಾಣುತ್ತೆ ಫಿಲ್ಮಲ್ಲಿ. ನಿಮ್ಮ ರಿಯಾಕ್ಷನ್ ಹೇಗೆ ಇರುತ್ತೆ ಅಂತ ನೋಡೋಕ್ಕೆ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ದ್ಯಾಟ್ಸ್ ಅಬೌಟ್ ಇಟ್. ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಚಿತ್ರತಂಡಕ್ಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ತಾ, ಈಗಾಗಲೇ ಎಲ್ಲರೂ ಮಾತಾಡಿರ್ತಾರೆ, ಗಿಲ್ಲಿ ಒಬ್ಬನೇ ಬ್ಯಾಲೆನ್ಸ್ ಇರಬೇಕು ಅನಿಸುತ್ತೆ.
ನಾನೇನು ಹೆಚ್ಚು ಮಾತಾಡೋಕ್ಕೇನಿಲ್ಲ. ಈಗಾಗಲೇ ರೀ ರೆಕಾರ್ಡಿಂಗ್ ಮುಗಿದಿದೆ, DTS ಅಲ್ಲಿದೆ ಸಿನಿಮಾ. ನಾವು ಅವತ್ತು ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ ಹಾಗೆ ಅವತ್ತು ನನಗೇನು ಸ್ಪಷ್ಟ ಚಿತ್ರಣ ಇರಲಿಲ್ಲ ಸಿನಿಮಾದ್ದು. ಆದರೆ ರೀ ರೆಕಾರ್ಡಿಂಗ್ ಆದಮೇಲೆ ಈಗ ಸಂಪೂರ್ಣ ಚಿತ್ರಣ ಇದೆ. ತುಂಬ ನಗುವಿನ ಹೊಳೆ ಇಡೀ ಸಿನಿಮಾ. ತುಂಬ ನಗಿಸ್ತಾ ಎಲ್ಲರನ್ನು ಕರ್ಕೊಂಡು ಹೋಗುವಂಥ ಸಿನಿಮಾ. ತುಂಬ ಎನರ್ಜಿ ಇದೆ ಸಿನಿಮಾ, ಪೂರ್ತಿ ಎನರ್ಜಿ ಇದೆ. ಒಂದು ನಮ್ಮ ಸಾಧು ಸರ್ ಹೇಳಿದಾಗೆ ಇಡೀ ಸಿನಿಮಾ ಇದ್ದಾರೆ ಅವರು. ಇಡೀ ಸಿನಿಮಾ ಅವ್ರು ಬಂದಾಗೆಲ್ಲ ನಗಬೇಕು, ನಗ್ತಾನೆ ಇರಬೇಕು. ಆಮೇಲೆ ಹೊಸಬರು ಅನೇಕರು ಇದ್ದಾರೆ, ಎಲ್ಲರೂ ಕೂಡ ಅಷ್ಟೇ. ಒಬ್ಬೊಬ್ರದ್ದು ಪಾತ್ರಗಳು, ಅವರ ಸಂಭಾಷಣಾ ಶೈಲಿ ಎಲ್ಲ ಬೇರೆ 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 ಥರ ಇದೆ. ಇಡೀ ಸಿನಿಮಾ ತುಂಬ ನಗೆಗಡಲಲ್ಲಿ ತೇಲಿಸುವಂಥ ಸಿನಿಮಾಗೆ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ಈಗಾಗಲೇ ಗಿಲ್ಲಿ ಒಂದು ದೊಡ್ಡ ಟ್ರಂಪ್ ಕಾರ್ಡ್ ಸಿನಿಮಾಗೆ. ಒಳ್ಳೇದಾಗಲಿ. ಇಲ್ಲಿ ನಾನು ಸಾಧು ಸರ್ ಹೇಳಿದ ಎಲ್ಲ ಮಾತನ್ನು ಮತ್ತೆ ನಾನು ಪುನರುಚ್ಚರಿಸೋದು ಬೇಡ. ಜನಕ್ಕೆ ಜನಪ್ರಿಯತೆ ಅನ್ನೋದು ಅದನ್ನು ಭಾಳ ಏನು 100 ದಿವಸಗಳಲ್ಲಿ 115 ದಿವಸಗಳಲ್ಲಿ ಇಡೀ ರಾಜ್ಯವ್ಯಾಪಿಯಾಗಿ ಆಗಿರುವಂಥ ಒಂದು ಜನಪ್ರಿಯತೆಯನ್ನು ಪಡ್ಕೊಳ್ಳೋದು ಅದು ಭಾಳ ಕಷ್ಟದ ಕೆಲಸ. ಆ ಜನಪ್ರಿಯತೆ ದಕ್ಕಿದೆ. ಆ ದಕ್ಕಿರುವ ಜನಪ್ರಿಯತೆಯನ್ನು ತುಂಬ ಗಟ್ಟಿಯಾಗಿ ಅದನ್ನು ಇನ್ನೂ ಅದ್ಭುತವಾಗಿ ಇನ್ನೂ ಮೇಲೆ ಹೋಗ್ಬೇಕು ಅನ್ನೋದು ಆಶಯ. ಆದರೆ ಈಗಿರುವ ಜನಪ್ರಿಯತೆಗಿಂತ ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಯದ ಹಾಗೆ ನೋಡ್ಕೊಳ್ಳೋದು ಭಾಳ ದೊಡ್ಡ ಜವಾಬ್ದಾರಿ. ಅದು ಆ ಜವಾಬ್ದಾರಿ ಇರಲಿ ಅಂತ ಹೇಳ್ತಾ, ಆಮೇಲೆ ಮೊನ್ನೆ ಇನ್ನೊಂದು ಸಣ್ಣ ಈ ಹಿಂದೆ ನೀನು ಯಾವುದೇ ಸಿನಿಮಾ ಮಾಡಿದರೂ ಕೂಡ ಕಿವಿ ಮಾತು, ಯಾವುದೇ ಸಿನಿಮಾ ಅದು 1 ದಿವಸ ಶೂಟಿಂಗ್ ಮಾಡಿರಲಿ, 1 ವಾರ ಶೂಟಿಂಗ್ ಮಾಡಿರಲಿ, ಅದು ಸಿನಿಮಾನೇ. ನಿನ್ಗೆ ಏನು ಸಾಧ್ಯ ಆಗುತ್ತೋ ನಿನ್ಗೆ ಗೊತ್ತು, ನನಗೆ ಇವಾಗ ಇರೋ ಬ್ಯುಸಿಯಲ್ಲಿ. ಆದರೂ ಕೂಡ ಒಬ್ರಿಗೆ ಯಾವುದೋ ನೀನೊಂದು ಪೋಸ್ಟ್ ಹಾಕೋದ್ರ ಮೂಲಕ ಆ ನಿರ್ಮಾಪಕನಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ತಪ್ಪಿಲ್ಲ. ಇನ್ನು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ತಪ್ಪಿಲ್ಲ. ಸಿನಿಮಾ ಯಾಕೆಂದ್ರೆ ಮಾಡಿ ಅವತ್ತು ನೀನೇನು ಅಲ್ಲದಾಗ ಅವ್ರು ಕರೆದು ನಿನಗೆ ಅವಕಾಶ ಕೊಟ್ಟಿರ್ತಾರೆ. ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಯಾಕೆಂದರೆ ನಾನು ಏನೂ ಅಲ್ಲದಾಗ ಸಾಧು ಸರ್ ನನ್ನನ್ನು ವರ್ಷಗಟ್ಟಲೆ ಇಡೀ ಒಂದು ದಶಕ ಅವರ ಎಲ್ಲ ಸಿನಿಮಾ ಹಾಡು ಬರ್ಕೊಂಡಿದ್ದೆ ನಾನು. ಹಂಗಂತ ನಾವಿವತ್ತು ಇಷ್ಟೆಲ್ಲ ಬರೆದಿದ್ರು ಕೂಡ ಇವತ್ತಿಗೂ ನನಗೆ ಅವ್ರ ಮೇಲೆ ಅದೇ ಗೌರವ, ಅದೇ ಅಭಿಮಾನ, ಅದೇ ಪ್ರೀತಿ. ಅದನ್ನು ಇಟ್ಕೋಬೇಕು ಅಂತ ಬಯಸ್ತೀನಿ. ಒಳ್ಳೇದಾಗಲಿ ಗಿಲ್ಲಿಗೆ, ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಇನ್ನೇನು ಉಳಿದಿಲ್ಲ. ಗಿಲ್ಲಿ ಮಾತು ಕೇಳೋಕ್ಕೆ ನಾನು ಬಂದಿದ್ದೀನಿ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಸೂಪರ್ ಚಿತ್ರತಂಡಕ್ಕಾಗಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಹಿರಿಯ ಕಲಾವಿದರಿಗೂ ಧನ್ಯವಾದಗಳು, ಹಾಗೂ ಸ್ನೇಹಿತರಿಗೂ ಧನ್ಯವಾದಗಳು. ಸೂಪರ್ ಹಿಟ್ ಚಲನಚಿತ್ರ ಇದು ಹುಟ್ಟಿದ್ದೇ ಒಂದು ರೋಚಕ ಕತೆ. ನಮ್ಮ ಡೈರೆಕ್ಟರ್ಗೆ ನಾವು ಮಾಡೋ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅಂತ ಹೇಳಿದ್ದೆ. ಅವರು ಸಿನಿಮಾ ರಿಲೀಸ್ ಆದಮೇಲೆ ಸೂಪರ್ ಹಿಟ್ ಆಗುತ್ತೆ ಅಂತ ಗೊತ್ತಿತ್ತು. ಮುಂಚೆನೇ ಸೂಪರ್ ಹಿಟ್ ಅನ್ನೋ ಒಂದು ಟೈಟಲ್ ಮೂಲಕ ಎಲ್ಲರಿಗೂ ಆಕರ್ಷಣೆ ತಂದಿದ್ದಾರೆ. ನನ್ನ ಈ ಮೊದಲನೇ ಪ್ರಯತ್ನ ಸೂಪರ್ ಹಿಟ್ ಅನ್ನೋದು ಒಂದು ಚಿತ್ರ. ಇದಕ್ಕೆ ಮುಂಚೆ ನಾವು ಯಾವುದು ಸಿನಿಮಾ ಮಾಡಿಲ್ಲ, ನಮಗೆ ಸಿನಿಮಾ ಬ್ಯಾಕ್ಗ್ರೌಂಡು ಇಲ್ಲ. ಮೊದಲನೇ ಪ್ರಯತ್ನ ಇದು. ನಾನು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಎಲ್ಲದನ್ನೂ ಈಗಲೇ ಹೇಳಿದ್ರೆ ಕ್ಯೂರಿಯಾಸಿಟಿ ಹೊರಟೋಗ್ಬಿಡುತ್ತೆ. ಒಳ್ಳೆ ಪಾತ್ರ, ಸಮಾಜದಲ್ಲಿ ಒಂದು ಕಳಕಳಿಯಿಂದ ಜನರನ್ನು ಒಂದು ಪರಿವರ್ತನೆ ಮಾಡುವಂತಹ ಒಂದು ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬರೋಂತೆ ಮಾಡಿ ಪತ್ರಿಕಾ ಮಾಧ್ಯಮದವರಲ್ಲಿ ಕೇಳ್ಕೊಳ್ತೀನಿ. ಎಲ್ಲರನ್ನೂ ಒಂದು ಸಿನಿಮಾ ಥಿಯೇಟ್ರ್ ಹತ್ರ ಸೆಳೆಯುವ ಒಂದು ಪ್ರಯತ್ನ ಮಾಡಿ ಅಂತ. ಖಂಡಿತ ಇದಕ್ಕೆ ಯಶಸ್ಸು ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಖಂಡಿತ ಸೂಪರ್ ಹಿಟ್ ಆಗೇ ಆಗುತ್ತೆ ಫಿಲಮ್. ವಿಜಯಾನಂದ್ ಅವ್ರಿಗೆ ಮತ್ತು ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅಂತ ಬಯಸಿ ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸೂಪರ್ ಹಿಟ್ ಎನ್ನುವ ಹಾಗೆ ಇದು ಸೂಪರ್ ಹಿಟ್ಟನೇ. ಯಾಕೆಂದರೆ ಇದಕ್ಕೀಗ ಫೋರ್ಸ್ ಬಂದಿರೋದು ನಮ್ಮ ಗಿಲ್ಲಿ ನಟ ಅವರು ಬಂದಿದ್ದಾರೆ. ಒಂದು ಅತ್ಯಂತ ವೇಗ ಬಂದಿದೆ. ನಮ್ಮ ಗೌರವ್ ಶೆಟ್ಟಿಯವರು ಒಳ್ಳೆಯ ಒಂದು ಮಾತುಗಾರ. ಎಲ್ಲರೂ ನಮ್ಮ ಶ್ವೇತಾ ಮೇಡಮ್ ಇರ್ಬೋದು, ಎಲ್ಲರೂ ಕೂಡಿ ಚೆನ್ನಾಗಿ ಒಂದು ಪಾತ್ರ ಮಾಡಿರ್ತಕ್ಕಂಥ ಒಂದು ಕಾಮಿಡಿ ಚಿತ್ರ. ಯಾಕೆಂದರೆ ಈಗಿನ ಜಂಜಾಟದಲ್ಲಿ ನಗು ಅನ್ನೋದು ಮರಿತಾ ಇದ್ದೀವಿ. ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ 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 ಹಾಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸಾಧ್ಯದಷ್ಟು ಎಷ್ಟು ನಗ್ತೀವಿ ಅಷ್ಟು ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ಹೊರಗೆ ಹೋಗ್ತೈತಿ. ಎಷ್ಟು ನಗ್ತೀವಿ ಅಷ್ಟು ನಮ್ಮದು ಹಾರ್ಟ್ ಅಟ್ಯಾಕ್ ಎಲ್ಲ ಕಡಿಮೆ ಆಗ್ತಾವೆ.
ಅದಕ್ಕೆ ದಯವಿಟ್ಟು ಇವತ್ತು ಬಂದಿದ್ದೀರಿ. ನನಗೊಂದು 5 ನಿಮಿಷ ಇಲ್ಲಿ ಮಾತಾಡಲಿಕ್ಕೆ ನಗಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್. ನಮ್ಮ ಗುರುಗಳಾದ ಗಂಗಾವತಿ ಪ್ರಾಣೇಶ್ ಅವರು ನಾವು ಸುಮಾರು ಒಂದು 600 ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ದೇವರ ಆಶೀರ್ವಾದ ಒಂದು 7-8 ದೇಶಕ್ಕೆ ಹೋಗಿ ಬಂದೆ ನಿಮ್ಮೆಲ್ಲರ ಚಪ್ಪಾಳೆಯ ಕಲಾ ಆಶೀರ್ವಾದದಿಂದ. ಅದಕ್ಕಾಗಿ ಜೋರಾಗಿ ಚಪ್ಪಾಳೆ ಕೊಡ್ರಿ. ಇಲ್ಲಟ್ಟ ಮುಂದಟ್ಟೆ ಚಪ್ಪಾಳೆ ಬಂತು, ಜೋರಾಗಿ ಚಪ್ಪಾಳೆ ಕೊಡ್ರಿ. ಸರ್, ಹಾಸ್ಪಿಟಲ್ಗೆ ಎಷ್ಟು ಮಂದಿ ಹೋಗಿಲ್ಲ ಕೈ ಮೇಲೆ ಮಾಡ್ರಿ. ಹಾಸ್ಪಿಟಲ್ಗೆ ಎಷ್ಟು ಜನ ಯಾರು ಹೋಗಿಲ್ಲ? ಒಂದು ಸಲ ಆದ್ರೂ ಹಾಸ್ಪಿಟ್ಲ್ ಹೋಗಲೇಬೇಕಾ? ಹೋಗಿಲ್ವಾ ಸರ್? ಮದುವೆ ಆಗಿದೆಯಾ ಸರ್? ಹುಟ್ಟಿದ್ದೆಲ್ಲಿ ಸರ್? ಇವಾಗ ಕೈ ಇಳಿಸಿದ್ರು. ನೀವು ಹೋಗಿಲ್ಲ? ಒಳ್ಳೆ ಗುಡ್. ಒಂದು ಜೋರ ಚಪ್ಪಾಳೆ. ಒಳ್ಳೆ ಹೆಲ್ತ್ ಕಾಪಾಡಿಕೊಂಡಿದ್ದಾರೆ. ಯಾಕೆಂದರೆ ಬಹಳ ವಿರಳ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅದಕ್ಕೆ ಇನ್ನು ಮುಂದೆ ಈ ವೇದಿಕೆಯ ಮೂಲಕ ಒಂದು ಹೇಳ್ತೀನಿ, ಇನ್ನು ಮುಂದೆ ಹಾಸ್ಪಿಟಲ್ಗೆ ಹೋಗಬಾರ್ದು ಅಂದರೆ ಒಂದು ತಂತ್ರ ಬಳಸಿ. ಬೆಳಿಗ್ಗೆ ಎದ್ದ ತಕ್ಷಣ 150ರಿಂದ 200 ಚಪ್ಪಾಳೆ ಹೊಡೆದ್ರೆ ನೀವು ಜೀವನದಾಗ ಹಾಸ್ಪಿಟಲ್ಗೆ ಹೋಗಲ್ಲ. ಇದಕ್ಕೆ ಬೆಸ್ಟ್ ನಿದರ್ಶನ ಅಂದರೆ ಮಂಗಳಮುಖಿಯರು. ನೋಡಿ, ಮಂಗಳಮುಖಿಯರು ದಿನಕ್ಕೆ 1000 ಚಪ್ಪಾಳೆ ಹೊಡಿತಾರೆ. ಎಲ್ಲರೂ ಮೆಡಿಕಲ್ ಶಾಪು, ಹಾಸ್ಪಿಟಲು ಅಡ್ಮಿಟ್ ಅದು ನೋಡಿದಿರ? ಅದಕ್ಕೆ ಈ ಕಾರಣದಿಂದ ಇವತ್ತು ಅವಕಾಶ ಇದೆ, ಜೋರಾಗಿ ಚಪ್ಪಾಳೆ ಇನ್ನಾದರೂ ಹೊಡ್ರಿ. ಚಪ್ಪಾಳೆ ಹೊಡಿಯೋದ್ರಿಂದ ಡೆಂಗಿ ಜ್ವರ, ಚಿಕನ್ ಗುನ್ಯಾ ಬರಂಗಿಲ್ಲ. ಯಾಕಂದ್ರೆ ಕೈಯಾಗ ಸಿಕ್ಕಿ ಸೆಟದ ಹೋಗ್ತಾವೆ. ಅದಕ್ಕೆ ಜೋರಾಗಿ ಚಪ್ಪಾಳೆ ಹೊಡ್ಕೋತಿರ್ಬೇಕು ಅಲ್ವಾ? ನೋಡಿ, ಇದು ಬೇಗ ಮುಗಿಸಿರಂತ ಚಪ್ಪಾಳೆನೋ. ನೋಡಿ, ಇತ್ತಿತ್ತಲಾಗಿ ಹೆಣ್ಮಕ್ಳು ಭಾಳ ಖುಷಿದ್ದಾರೆ. ಯಾಕೆಂದರೆ ಬಸ್ ಫ್ರೀ ಇದೆ ಅಲ್ವಾ? ಬಸ್ ಫ್ರೀಯಿಂದ ಈಗ ನಾನು ಸಂಕೇಶ್ವರದಲ್ಲಿ ನಾನು ಯೋಗ ಟೀಚರ್ ಕೂಡ. ಯೋಗನೂ ಬೆಳಿಗ್ಗೆ 5ರಿಂದ 7 ಗಂಟೆ ಯೋಗ ಮಾಡ್ತೀವಿ. ಏನು ಬಸ್ ಫ್ರೀ ಮಾಡಿದ ತಕ್ಷಣ ನಮ್ಮ ಯೋಗ ಒಬ್ಬರು ಹೆಣ್ಮಗಳು ಏನು ದೇವಸ್ಥಾನಕ್ಕಂತ ಹೋಗಿದ್ದಾರೆ, ಇನ್ನೂ ವಾಪಸ್ ಬಂದಿಲ್ಲ. ಯಾಕೆ ಫ್ರೀ? ಅಂಥದ್ರಲ್ಲಿ ಕಂಡಕ್ಟರ್ ಪರಿಸ್ಥಿತಿ ನೋಡಬೇಕು. ಕಂಡಕ್ಟರ್ ನೋಡಿ, ಯಾವತ್ತು ಬಸ್ ಫುಲ್ ರಶ್ದಾಗಿಂದ ಇಳಿದು ಬಂದಂದರೆ ಕಂಡಕ್ಟರ್ ಹೇಗಿದೆ ಫೀಲಿಂಗು ಕೇಳಿದ ತಕ್ಷಣ ಅಬ್ಬಾ ಈಗ ಫ್ರಿಜ್ದಿಂದ ಹೊರಗೆ ಬಂದಂಗೆ ಆಯಿತು ಅಂತ ಅವನು. ಮನೆಗೆ ಬಂದ ತಕ್ಷಣ ಹೆಂಡತಿ ಟೀ ತೊಗೊಂಬರ್ತಾಳೆ, ಟೀ ಮಾಡ್ಲೇನು ಕೇಳ್ತಾಳೆ, ಅಲ್ಲೇ ಮುಂದೆ ಹೋಗು, ಮತ್ತೊಂದು ಸೀಟ್ ಇದೆ, ಅಲ್ಲೇ ಮುಂದೆ ಕೊಡ್ತಾರೆ, ಸೀಟ್ ಹೋಗು ಅಂತ ಅವನು. ಯಾಕೆ ಅವನು ಅದೇ ಗುಂಗದಲ್ಲಿ ಇರ್ತಾನೆ. ರೀ, ನಿಮ್ಮ ಹೇಳ್ತೀರಿ, ನಾನು ನಿಮ್ಮ ಹೆಂಡತಿ ಟೀ ಬೇಕಾಗಿ ಕೇಳ್ತಾ ಇದ್ದೀನಿ, ಆಧಾರ್ ಕಾರ್ಡ್ ತೋರಿಸು. ಯಾಕೆ ಅವನು ಅದೇ ಚಿಂತೆ. ಅದಕ್ಕೆ ನಮ್ಮ ಊರಲ್ಲಿ ಹೀಗೆ ಒಂದು ಈ ಫ್ರೀ ಮಾಡೋದ್ರಿಂದ ಯಾವ ಪರಿಸ್ಥಿತಿ ಆಗಿದೆ ಅಂದರೆ, ರಾಜ್ಯ ಸರ್ಕಾರದವರು 5 ಮಕ್ಕಳಿಗೆ ಒಂದು ಕಾರ್, ಒಂದು ಮನೆ ಅಂತ ಘೋಷಣೆ ಮಾಡಿದರು. ರಾಜ್ಯ ಸರ್ಕಾರದವರು 5 ಮಕ್ಕಳಿದ್ದವರಿಗೆ ಒಂದು ಕಾರ್, ಒಂದು ಮನೆ. ಇಬ್ಬರು ಗಂಡ ಹೆಂಡತಿಗೆ ಚಿಂತಿಬಿತ್ತು. ಹೆಂಡತಿ ಅಂದರು, ಅಲ್ರಿ, ರಾಜ್ಯ ಸರ್ಕಾರದವರು 5 ಮಕ್ಕಳಿದ್ದವ್ರಿಗೆ ಕಾರ್ ಕೊಡೋದಾರೆ, ಮನೆ ಕೊಡೋದಾರೆ, ನಮಗಿರೋದು 3 ಮಕ್ಕಳು, ಹೆಂಗೆ ಮಾಡೋದು ಅಂತ ಕೇಳು. ಅದಕ್ಕೆ ಅವ್ರು ಹೇಳ್ದ, ಚಿಂತೆ ಮಾಡಕ್ಕೆ ಹೋಗ್ಬೇಡ, ನೀ ಬೈಯಂಗಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಇಲ್ಲ ತಗೋರಿ ಹೇಳ್ರಿ, ನೋಡು ಬೈಯೋದಿಲ್ಲ, ನನ್ನ ಜೊತೆ ಜಗಳಾಡೋದಿಲ್ಲ, ನನ್ನ ಜೊತೆ ಮಾತು ಬಿಡೋದಿಲ್ಲ, ಹಂಗಿದ್ರೆ ಹೇಳ್ತೀನಿ ಅಂದ. ಇಲ್ಲ ತಗೋರಿ, ನಿಮ್ಮ ಜೊತೆ ಜಗಳಾಡಲಿ ಹೇಳ್ರಿ ಅಂದರು. ಅವಾಗ ಗಂಡಂದ, ಅವು ಬಾಜುಕಿನ 2 ಮಕ್ಕಳದವು ನನಗೆ ಹುಟ್ಟಿದವು, ಕರ್ಕೊಂಬರ್ಲೇನಾ ಅಂದ. ಹೆಂಡತಿಗೆ ಬಿ ಪಿ ಏರ್ತು. ನಿಮ್ಮನ್ನು ಆಮೇಲೆ ವಿಚಾರ ಮಾಡ್ಕೋತೀನಿ, ಮೊದಲು ನಮಗೆ ಕಾರು ಮನೆ ಬೇಕು, ಆ 2 ಮಕ್ಕಳನ್ನ ಕರ್ಕೊಂಬರೋದು. ಇವು ಫುಲ್ ಖುಷಿಯಿಂದ ಓಡ್ತಾ ಹೋಗಿ 2 ಮಕ್ಕಳನ್ನ ಕರ್ಕೊಂಡು ಬಂದ. ಅಷ್ಟೊತ್ತಿ ಇವು 3 ಮಕ್ಕಳು ಕಾಣಲಿಲ್ಲ. ನಮ್ಮ ಎಲ್ಲಿ ಹೋದ 3 ಮಕ್ಕಳು ನಾವು ಆಯ್ಕೆ ಅಂದಳು. ಅವ್ರಪ್ಪ ಬಂದು ಕರ್ಕೊಂಡು ಹೋದ. ಅವರು ಹೇಳಿ ಕಳಿಸಿದಾರೆ. ಈಗ ಸಾಧುಜಿ ಬರ್ತಾ ಇದ್ದಾರೆ. ಆಮೇಲೆ ನಮ್ಮೂರಾಗ ಒಂದು ಅದ್ಭುತವಾದ ಫಂಕ್ಷನ್, ಅದ್ಭುತವಾದ ಸನ್ನಿವೇಶ. ಏನು, ಮುಂದೆ ನೋಡಿದ್ರೆ ಕರಿ ನಾಯಿ 4-5 ಮಾಲೆ ಹಾಕಿದ್ದಾರೆ, ಗುಲಾಲ್ ಇರ್ಚಿದ್ದಾರೆ. ಹಿಂದೆ ನೋಡ್ರೆ ಡೆಡ್ ಬಾಡಿ, ಅದ್ರ ಡೆಡ್ ಬಾಡಿ ಹಿಂದೆ ನೋಡೋ ಡಂಕನಕ ಡಾನ್ಸ್ ಮಾಡ್ತಾ ಇದ್ದಾನೆ. ಅವನ ಹಿಂದೆ ನೋಡಿದರೆ ಸುಮಾರು 200 ಜನ ಗಂಡಸರು ಬಂದಿದ್ದಾರೆ ಮಣ್ಣು ಕೊಡೋಕ್ಕೆ. ಏನು ವಿಚಿತ್ರ ಅಂತ ಒಬ್ಬ ಬಂದ, ಇವನು ಡಾನ್ಸ್ ಮಾಡೋನು ನಿಲ್ಲಿಸ್ದ. ಯಾರು ಸತ್ತಾರ, ಯಾಕೆ ಹಿಂಗೆ ಡಾನ್ಸ್ ಮಾಡ್ತಾ ಇದೀಯಾ? ಇವನಂದ, ನನ್ನ ಹೆಂಡ್ತಿ ಸತ್ತಾಳ ಅಂದವ. ಹೆಂಡ್ತಿ ಸತ್ರ ಹಿಂಗೆ ಡಾನ್ಸ್ ಮಾಡ್ತಾರು? ಆಕೆ ಜೀವನದಾಗ ಭಾಳ ಕಾಡಿದಾಳ, ನನಗೆ ಭಾಳ ತೊಂದರೆ ಕೊಟ್ಟಾಳ. ಅಲ್ಲ, ಮತ್ತು ಈ ಮುಂದಿನ ನಾಯಿ ಏನು, ಕರಿ ನಾಯಿ ಏನು, ಆ ನಾಯಿ ಕಡದ ಸತ್ತಾಳಕ್ಕೆ. ಆ ನಾಯಿ ಕಡೆ ಸತ್ತದಕ್ಕೆ ನಾಯಿಗೆ ಮೆರವಣಿಗೆ ಮಾಡೋದ ನಂದತ್ತ. ಮತ್ತೆ ಡಂಕ ಮುಂದೆ ಹೋದ. ಇವು ಹಿಂದೆ ಮತ್ತೆ ವಾಪಸ್ ಬಂದಿವ. ಕುಣಿಯೋದು ನಿಲ್ಸಂದ. ಯಾಕ ಅಂತ ಕೇಳಿದ. ಈ ನಾಯಿ ನನಗೊಂದಿಸ್ಕೊಡು ಅಂದ. ಅಂದ್ರೆ ಅವನ ಹೆಂಡತಿ ಬೇಕೈತಿ, ಈ ನಾಯಿ ನನಗೊಂದಿಸ್ಕೊಡು ಅಂದ. ಅದಕ್ಕೆ ಅವ್ನು ಸಿಟ್ಟು ಬತ್ತು. ಏನೋ ಮಗನ, ಈ ನಾಯಿ ಬೇಕು, ಇಲ್ಲೇನು 200 ಜನ ಗಂಡಸ ಬಂದಾರೆ, ಇವರು ಮಣ್ಣು ಕೊಡಕ್ಕೆ ಬಂದಾರ ತಿಳ್ದೇನಿ. ನಾಯಿಗೆ ನಂಬರ್ ಹಚ್ಚಿದಾರ ಅವರು.
ಹೌದು ಮಗನ ಹಿಂದೆ ನಂಬರ್ ಹಚ್ಚೋ. ಅಂದರೆ ನಾವು ಜೀವನದಲ್ಲಿ ನಗಬೇಕಾದ್ರೆ ಇಂಥದ ವಸ್ತು ಬೇಕಂತ ಇಲ್ಲ, ಯಾವ್ಯಾವ ಸನ್ನಿವೇಶಗಳನ್ನು ತೊಗೊಂಡು ನಾವು ನಗಲಿಕ್ಕೆ ಒಂದು ಇಚ್ಛಾ ಪಡಬೇಕು. ಯಾಕೆಂದರೆ ಗೆದ್ದವ ನಕ್ಕವ, ಅದಕ್ಕೆ ಗೆದ್ದವ ನಕ್ಕವ, ಅದಕ್ಕೆ ನಗುವುದರೊಂದಿಗೆ ಈ ಸಿನಿಮಾ ಗೆಲ್ಲಬೇಕು, ಸೂಪರ್ ಹಿಟ್ ಫಿಲ್ಮ್. ಎಲ್ಲರೂ ತಮ್ಮ ಆಶೀರ್ವಾದ ಆಗಬೇಕು. ನಮ್ಮ ಮಾಧ್ಯಮ ಮಿತ್ರಗಳು ಇದಕ್ಕೆ ಬಹಳ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಎಷ್ಟು ತಾವು ವಿನಂತಿಯಿಂದ ನಮಗೆ ಸಹಕಾರ ಕೊಡ್ತೀರಿ, ಅಷ್ಟು ಒಂದು ಅನೇಕ ನಮ್ಮ ತಂತ್ರಜ್ಞಾನ ಇರ್ಬೋದು, ಕಲಾವಿದರಿರ್ಬೋದು, ನಮ್ಮ ಇಂಡಸ್ಟ್ರಿ ಇರ್ಬೋದು, ತಮ್ಮ ಕೈಯಲ್ಲಿದೆ. ತಾವೆಲ್ಲ ಬೆಳೆಸ್ಬೇಕಂತ ನಾನು ಎರಡು ಮಾತು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಈ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಏನು ಇಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ. ಯಾಕಂದರೆ ನಾನು ಇದು ಕತೆ ಕೇಳಬೇಕಾದಾಗ ನಮ್ಮ ವಿಜಯಾನಂದ್ ಸರು ತುಂಬ ಅದ್ಭುತವಾಗಿ ಹೇಳಿದ್ರು. ಯಾಕಂದರೆ ಅವರ ಒಂದು ಬರವಣಿಗೆ ಇದೆಯಲ್ಲ ತುಂಬ ಅತ್ಯದ್ಭುತ. ನಾನು ಸುಮ್ಮನೆ ಅದನ್ನು ಬಾಯಿ ಮಾತಲ್ಲಿ ಹೇಳಲ್ಲ. ಯಾಕಂದರೆ ಇವತ್ತಿನ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ತುಂಬ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಇದರಲ್ಲಿ ತುಂಬ ಒಂದು ಒಳ್ಳೆ ಮೆಸೇಜ್ ಇದೆ. ಪ್ರತಿಯೊಬ್ಬರು ದಿನನಿತ್ಯ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡ್ತಾರೆ, ಆ ಒಂದು ಸ್ಟ್ರಗಲ್ನ ಸ್ವಲ್ಪ ಮರಿಬೇಕು ಒಂದು 3 ಅವರು ಜನ ಈ ಒಂದು ಸಿನಿಮಾ ನೋಡಿ ಒಂದು ತುಂಬ ಮನೋರಂಜನೆ ಗೂಡಬೇಕನ್ಬಿಟ್ಟಂತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈಗ ಆಲ್ರೆಡಿ ನಾನು ಮಾತಾಡೋಕ್ಕೆ ಏನೂ ಅವಕಾಶ ಇಲ್ಲ ಅನಿಸುತ್ತೆ. ಬಹುಶಃ ಎಲ್ಲರೂ ಸಾಕಷ್ಟು ಜನ ಮಾತಾಡಿದ್ದಾರೆ. ಇಲ್ಲ ಎಲ್ಲರೂ ಮಾತಾಡಿದ್ದೀರಾ, ಸಾಕಷ್ಟು ಸಮಯ ತಗೊಳ್ಳೋದು ಇಲ್ಲ. ಆದರೆ ಒಂದೇನಂದರೆ ಈ ಸಿನಿಮಾದಲ್ಲಿ ವಿಲನ್ಗಳನ್ನು ತುಂಬ ಒಂಥರ ಅದ್ಭುತವಾಗಿ ಕಾಮಿಡಿಯಾಗೂ ಮಾಡಿದ್ದಾರೆ. ಅದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಎಲ್ಲರಿಗೂ ನಮಸ್ಕಾರ. ನಾನು ಇದರಲ್ಲಿ ಸೀನಾ ಬೈ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನಿಮ್ಮ ಕ್ಯಾರೆಕ್ಟರ್ ಹೆಸರು ಸೀನು ಬಾಯ? ನಿಜ ಜೀವನದಲ್ಲಿ ಸೀನು ಅಂತಾನೆ. ಆಮೇಲೆ ಈ ಚಿತ್ರದಲ್ಲಿ ನೀವು 90 ಭಾಗ ಕಾಮಿಡಿ ಆಕ್ಟರ್ಗಳೇ ನೋಡ್ತೀರಾ. ನಾವು ಯಾವ ಆ್ಯಂಗಲ್ ಕಾಮಿಡಿ ಆಕ್ಟರ್ ಥರ ಕಾಣಿಸ್ತಾ ಇದೀವಿ ನಮಗಂತೂ ಗೊತ್ತಿಲ್ಲ. ಹೆಂಗೆ ನೋಡೋದು ನಾವು ವಿಲನ್ ಕಲೆ ನೋಡ್ತಾ ಇರ್ತೀವಿ. ಅಂಥದ್ರಲ್ಲೂ ಕೆಲಸ ಮಾಡಿಸ್ಕೊಂಡವ್ರು ನಾವು ವಿಜಯಾನಂದ ಸರ್ ಅವರು ಹಾಗೂ ನಮ್ಮ ಪ್ರೊಡ್ಯೂಸರ್ ನಮ್ಮ ಉಮೇಶ್ ಅವರು ಭಾಳ ಆಸೆ ಬಿದ್ದು ಈ ಚಿತ್ರನ ಮಾಡಿದ್ದಾರೆ. ಈ ಚಿತ್ರ ಸಕ್ಸಸ್ ಆಗಲಿ. ಮೊದಲಿಗೆ ಈ ಮಾಧ್ಯಮ ಮಿತ್ರರು ಈ ಚಿತ್ರ ಏನಾದ್ರು ಸೂಪರ್ ಹಿಟ್ ಆಗಬೇಕಂದ್ರೆ ಮೊದಲನೇದು ನೀವು ಎಷ್ಟು ರೀಚ್ ಮಾಡಿಕೊಡ್ತೀರೋ ನಮಗೆ, ನಮ್ಮ ಒಂದು ಚಿತ್ರ ಪ್ರೇಮಿಗಳಿಗೆ ಎಷ್ಟು ರೀಚ್ ಮಾಡ್ತೀರೋ, ಅದಾದ್ಮೇಲೆ ಚಿತ್ರ ಪ್ರೇಮಿಗಳಿಗೆ ಬಂದು ಈ ಚಿತ್ರ ನೋಡಿ ಈ ಚಿತ್ರನ ಒಂದು ಸಕ್ಸಸ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಅದೇ ರೀತಿಯಾಗಿ ಇದರಲ್ಲಿ ಒಳ್ಳೆ ಕಾಮಿಡಿ ಇದೆ. ಇದರಲ್ಲೇನು ವಯಸ್ಸಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಈ ಒಂದು ಚಿತ್ರನ ಬಂದು ನೋಡ್ಬೋದು. ನೋಡಿ ಇದೆ 27ನೇ ತಾರೀಕು ಥಿಯೇಟ್ರಿಗೆ ಬಂದು ಈ ಚಿತ್ರನ ನೋಡಿ ಚಿತ್ರನ ಯಶಸ್ವಿಗೊಳಿಸಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲ ಪತ್ರಿಕಾ ಮಾಧ್ಯಮದವರು, ಯೂಟ್ಯೂಬರ್ಸ್ ಮತ್ತು ನಮ್ಮ ಟಿ ವಿ ಮಾಧ್ಯಮ ಎಲ್ಲ ಮಿತ್ರರಿಗೂ ನಮಸ್ಕಾರ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಸ್ಪೆಷಲಿ ನಮ್ಮ DOP ಡಿಪಾರ್ಟ್ಮೆಂಟಿಂದ ನಮ್ಮ MR ಸೀನು ಸರ್ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಇಂಥ ಒಂದು ಅಂದರೆ ಒಳ್ಳೆ ಕಾಮಿಡಿ ಸಿನಿಮಾನ ನಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೆ ಭಾಳ ಧನ್ಯವಾದ ಹೇಳಬೇಕು. ಸಾಧು ಸರ್ಗೂ ಧನ್ಯವಾದ ಹೇಳಬೇಕು. ಸರು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಗೌರವ್ ಸರ್ ಜೊತೆಲಿ, ಮತ್ತು ಶ್ವೇತಾ ಅವರು 3 ಜನ ಕಾಂಬಿನೇಷನ್ ತುಂಬ ಕಾಮಿಡಿಯಾಗಿರುತ್ತೆ. ಆಮೇಲೆ ಶೂಟಿಂಗ್ ಸಂದರ್ಭದಲ್ಲಿ ಸಹ ಅವರು ನಾವು ಶೂಟ್ ಮಾಡ್ಬೇಕಾದ್ರೆ ನಾವೇ ನಗ್ತಾ ಇರಬೇಕು, ಆ ಥರ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ಬೇರೆ ಸಂದರ್ಭದಲ್ಲಿ ನಾರ್ಮಲಾಗಿ ಕೂತಿರ್ತಾರೆ, ಶೂಟಿಂಗ್ ಸಂದರ್ಭದಲ್ಲಿ ವಂಡರ್ಫುಲ್ ಆ್ಯಕ್ಟಿಂಗ್ ಮಾಡ್ತಾರೆ. ಅದು ನಗೋ ಥರ ಪ್ರತಿಯೊಬ್ಬರು ನಗಬೇಕು. ಅಲ್ಲಿ ಸೆಟ್ಟಲ್ಲಿ ಇದ್ದಂಥವ್ರು ಎಲ್ಲರೂ ತುಂಬ ಚೆನ್ನಾಗಿ ನಗಬೇಕು, ಆ ಥರ ಮಾಡ್ತಾರೆ. ಮತ್ತು ಟೆಕ್ನಿಕಲಿ ಹೇಳಬೇಕು ಅಂದರೆ ಕಾಮಿಡಿ ಸಿನಿಮಾಗೆ ನಾವು ಯಾವ ರೀತಿ ಟೆಕ್ನಿಕಲಿ ಏನೇನು ಬಳಕೆ ಮಾಡಿ ನಾವು ತಂತ್ರಜ್ಞಾನ ಉಪಯೋಗಿಸ್ಬೇಕು ಅಂತಿದೆಯೋ ಆ ರೀತಿಯಲ್ಲಿ ಈ ಸಿನಿಮಾ ಬಂದಿದೆ. ಮತ್ತು ನಮ್ಮ ಜೊತೆ ನಮ್ಮ ಮ್ಯಾನೇಜರ್ ಹನುಮಂತು ಸರ್ ಮತ್ತು ಮುಕುಂದ್ ಸರ್ ಮತ್ತು ನಮ್ಮ ಜೊತೆ ನಮ್ಮ ಅಸಿಸ್ಟೆಂಟ್ಸ್ ಇರ್ಬೋದು, ಲೈಟ್ಮೆನ್ಸ್ ಇರ್ಬೋದು, ಟೋಟಲ್ ಟೀಮ್ ಎಲ್ಲರೂ ವಂಡರ್ಫುಲ್ ವರ್ಕ್ ಆಗಿದೆ. ಆಮೇಲೆ ಇದೆಲ್ಲವನ್ನೂ ಅಚ್ಚುಕಟ್ಟಾಗಿ ಭಾಳ ನಮ್ಮ ಡೈರೆಕ್ಟ್ರು ವಿಜಯಾನಂದ್ ಸಾರು ಭಾಳ ಬ್ಯೂಟಿಫುಲ್ಲಾಗಿ ಇದನ್ನು ಹೆಣೆದಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಧನ್ಯವಾದ ಸರ್. ಎಲ್ರಿಗೂ ನಮಸ್ಕಾರ. ಒಂದು ಚಿತ್ರದಲ್ಲಿ ಒಬ್ಬರು ಇಬ್ಬರು ಮುಂಚೆ ಇರೋರು ಏನು ಕಾಮಿಡಿ ಆ್ಯಕ್ಟರ್ ಆಗಿ, ಈ ಸಿನಿಮಾದಲ್ಲಿ ಸುಮಾರು 90% ಎಲ್ಲ ಕಾಮಿಡಿ ಇದೆ. ಎಲ್ಲ ಹೇಳ್ತಾರೆ ನಮ್ಮ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ. ನಾನು ಆ ಥರ ಹೇಳೋದಿಲ್ಲ, ಇದು ಚೆನ್ನಾಗೇ ಬಂದಿದೆ. ಎಲ್ಲ ಪ್ರೇಕ್ಷಕರನ್ನು ಅವರು ಕೊಟ್ಟಂಥ ಕಾಸಿಗೆ ಯಾವುದೇ ಕಾರಣಕ್ಕೆ ಮೋಸ ಇಲ್ಲ. ಹಾಗಾಗಿ ಚಿತ್ರ ಬಂದು ತುಂಬ ಚೆನ್ನಾಗಿ ಬಂದಿದೆ. ಧನ್ಯವಾದಗಳು. ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನನಗೆ ಒಂದು ಒಳ್ಳೆ ಕೆಟ್ಟ ರೋಲ್ ಕೊಟ್ಟವ್ರೆ. ಅಂದರೆ ಒಳ್ಳೆ ಅಂದರೆ ವಿಲನ್ ಪಾತ್ರ, ಅದಕ್ಕೆ ಕೆಟ್ಟ ರೋಲ್ ಅಂತ ಹೇಳಿದೆ. ಹೇಳಬೇಕು ಅಂತಂದರೆ ಇದನ್ನೆಲ್ಲ ಹೇಳಿದಾರಲ್ಲ. ಆಮೇಲೆ ನಾನು ಇದ್ರಲ್ಲಿ ಮಾಡಬೇಕು ಅಂತ ಏನಿರಲಿಲ್ಲ. ನಾನು ಎಲ್ಲ ಒಂದು ಕಡೆ ಲೊಕೇಶನ್ ನೋಡೋಕ್ಕೆ ಬಂದಾಗ ನಮ್ಮವರು ನಮ್ಮ ವಿಜಯಾನಂದ್ ಸರು ನಾನೊಂದು ಯಾವುದೋ ಒಂದು ಕೆಲಸ ಮಾಡ್ಕೊಂಡು ನಿಂತಿದ್ದೆ ಅಲ್ಲಿ.
ಆಮೇಲೆ ಆದರೂ ಅವರು ನನ್ನನ್ನು ಗುರ್ಸಿ ಇವರು ಈ ಪಾತ್ರ ಮಾಡಲೇಬೇಕು ಅಂದ್ಬಿಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಆಮೇಲೆ ನಾನೇ ಅಂದ್ಕೊಂಡೆ ಏನು ಪಾತ್ರ ಕೊಡ್ತಾರೋ ಹೆಂಗೋ ಅಂದ್ಕೊಂಡಿದ್ದೆ ನಾನು. ಆಮೇಲೆ ನೋಡಿದ್ರೆ ಒಂದು ಒಳ್ಳೆ ಪಾತ್ರನೇ ಕೊಟ್ಟರು. ನನ್ನ ಆ ಸ್ಥಿತಿಲಿ ನೋಡಿ ನನಗೆ ಒಳ್ಳೆ ಪಾತ್ರ ಕೊಟ್ಟರು. ಅವಾಗ ಅಂದ್ಕೊಂಡೆ ನಾನು ಒಂದು ಟ್ಯಾಲೆಂಟ್ ಇದೆ ಡೈರೆಕ್ಟ್ರಿಗೆ, ಒಂದು ಮುಖ ನೋಡಿದ್ರೆ ಗುರ್ಸೋಂಥ ಒಂದು ಚಿತ್ರರತೆ ಇದೆ ಅವ್ರ ಹತ್ರ ಅಂತ ಅವಾಗ ಅರ್ಥ ಮಾಡ್ಕೊಂಡೆ ನಾನು. ಆಮೇಲೆ ನಾನು ಒಂದೆರಡು ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದೆ. ನಮ್ಮ ಉಮೇಶ್ ಪ್ರೊಡ್ಯೂಸರ್ ಅವ್ರ ಬಗ್ಗೆ ನಾನು ತುಂಬ ಅಭಿಮಾನ ಪಡ್ತೀನಿ. ಯಾಕೆಂತಂದರೆ ಈ ಒಂದು ಸಿನಿಮಾಗೆ ಏನು ಬೇಕೋ ಯಾವುದೂ ಒಂದು ಕೊರತೆ ಇಲ್ದಂಗೆ ಅವ್ರು ಮಾಡ್ಕೊಂಡು ಬಂದಿರೋದಕ್ಕೆ ಅವ್ರ ಬಗ್ಗೆ ನನಗೆ ಒಂದು ಒಳ್ಳೆಯ ಅಭಿಪ್ರಾಯ. ಹಂಗಾಗಿ ಒಂದೆರಡು ಮಾತು ಮುಗಿಸ್ತೀನಿ ನಾನು.